ಶಾಸ್ತ್ರಗಳಲ್ಲಿ ಪರಮಾತ್ಮ ಕೃಪಾವಂತ ಕರುಣಾವಂತ, ಎಲ್ಲರಿಗೆ ತಂದೆ ತಾಯಿ ಅಂತ ನಾವು ಹಾಡ್ತಾ ಇರ್ತೇವೆ. ತ್ವಮೇವ ಮಾತಾ ಪಿತಾ ತಂದೆ ತಂದೆಗಿಂತಲೂ ತಾಯಿ ಅತ್ಯಂತ ಕೃಪಾಮಯಿ ಕರುಣಾಮಯಿ. ಅದಕ್ಕೆ ಪರಮಾತ್ಮ ತ್ವಮೇವ ಮಾತಾ ಅಂದ್ದಾರೆ. ತಂದೆಯಲ್ಲಿ ಪ್ರೀತಿ ಇರ್ತದೆ, ಪರಂತು ತಪ್ಪಿಗಾಗಿ ಒಮ್ಮೊಮ್ಮ ಸಿಟ್ಟು ಮಾಡ್ತಾನೆ. ಆದರೆ ಆ ತಪ್ಪೆಲ್ಲವನ್ನು ಹೊಟ್ಟೆಗೆ ಹಾಕೊಳ್ಳೋಕ್ಕೆ ಯಾರು ಅಂದ್ರೆ ತಾಯಿ. ಪರಮಾತ್ಮರಿಗೂ ಗುರುವಿಗೂ ಮಾತಾ ಅಂದಾರ. ಬುದ್ಧಿ ಕಲಿಸುವಲ್ಲಿ ಪಿತಾ, ಪ್ರೀತಿ ಮಾಡುವಲ್ಲಿ ಮಾತಾ. ಪರಮಾತ್ಮ ನಮಗೆ ಬುದ್ಧಿ ಕಲಿಸಲಿಕ್ಕೆ ಅನಂತ ಸಂಕಷ್ಟಗಳನ್ನು ಕೊಡ್ತಾನೆ, ನಮಗೆ ಮತ್ತೆ ಸುಧಾರಿಸಲಿಕ್ಕೆ ಸಂತರ ಮಹಾತ್ಮರನ್ನು ಕೊಡ್ತಾನೆ. ಅದರಂತೆ ಗುರುಗಳಾದರೂ ಕೂಡ ಬುದ್ಧಿ ಕಲಿಸಬೇಕಾದ್ರೆ ಕಲಿಯುಗದಲ್ಲಿ ಶ್ರೀಗುರು ಸತ್ಶಿಷ್ಯನಿಗೆ ಬಡಿದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದ ಎಂಬ ನಯ್ಯ. ಕಲಿಯುಗದಲ್ಲಿ ಮನುಷ್ಯನ ಬುದ್ಧಿ ಸರಿ ಇಲ್ಲ. ಆವಾಗ ಏನಪ್ಪ ಅಂತಂದ್ರೆ ಮಾಡ್ತಿದ್ರು. ಈಗ ಹೊಡೆದು ಹೋಗ್ಯದೀಗ ಕೈ ಮುಗಿದು ಬುದ್ಧಿಯಲ್ಲಿ ಕಲಿಸಿದೊಡೆ ಆಗಲಿ ಪ್ರಸಾದ ಮಹಾಗಂಬನಯ್ಯ. ಹಿಂದಕ್ಕೆ ಚವಕೆ ಚಮಚಮ ವಿದ್ಯಾ ಗಮ್ ಗಮ್ ಅಂತಿದ್ರು. ಮಾಸ್ತರ್ ಹೊಡಿತಿದ್ರು. ಈಗ ಮಾಸ್ತರ್ ಹೊಡೆದ್ರೆ ಅವನಿಗೆ ನೌಕರಿ ಹೋಗ್ಕ. ಎಲ್ಲಿ ಮನುಷ್ಯನಿಗೆ ಪರಮಾತ್ಮ ಅಥವಾ ಸರ್ ಗುರುಗಳ ಮಕ್ಕಳಿಗೆ ಹೊಡಿತಾರೆ ಅಂದರೆ ಅವರ ಕಲ್ಯಾಣಕ್ಕಾಗಿ ಹೊಡಿತಾರೆ ವಿನಃ ಅವ್ರು ಹಾಳಾಗಲಿ ಅಂತಕ್ಕಂಥ ಬುದ್ಧಿ ಇರಲಿಲ್ಲ. ಅದರಂತೆ ಪರಮಾತ್ಮ ಜಗತ್ತಿನಲ್ಲಿ ಯಾರಿಗಾರ ಕಷ್ಟ ಕೊಡ್ತಾನೆ ಅಂದರೆ ಅದು ಕಷ್ಟ ಜಡ್ ಬಂದ ಕಾಲಕ್ಕೆ ಹೆಂಗೆ ಔಷಧ ಆರಾಮ್ ಮಾಡ್ತದೆ, ಹಂಗೆ ಕಷ್ಟನೂ ಕೂಡ ಬುದ್ಧಿವಂತರಿಗೆ ಔಷಧ. ಯಾಕೆ ಔಷಧ ಅದ ಅಂತ ಕೇಳಿದರೆ, ಯಾರಿಗಾದರೂ ಕಷ್ಟ ಬರ್ತಾ ರೋಗ ಬರಬೇಕಾದ್ರೂ ತಪ್ಪ ವ್ಯವಹಾರ ಮಾಡಿದರೆ ರೋಗ ಬರ್ತದೆ. ಹಾಗೆ ಮನುಷ್ಯನ ನೀತಿವಂತನಾಗದೆ ಇದ್ರೆ ಬಡತನ ಬರ್ತದೆ, ರೋಗ ಬರ್ತದೆ. ಇವೆಲ್ಲ ಶಾಸ್ತ್ರ ಹೇಳ್ತದೆ ಪೂರ್ವ ಜನ್ಮದಲ್ಲಿ ಅಥವಾ ಈಗ ಮಾಡಿರ್ತಕ್ಕಂಥ ಅಪರಾಧಕ್ಕೆ ಬರ್ತಾವೆ. ಆತ್ಮಾಪ ವೃಕ್ಷಸ್ಯ ಫಲಾನ್ನೇತಾನಿ. ಜಡ್ಡು, ರೋಗ, ದುಃಖ, ಬಡತನ ಇವೆಲ್ಲ ತಮ್ಮ ಅಪರಾಧಗಳಿಂದ ಬರ್ತಾವೆ ಅಂತ ಅರ್ಥ. ಈಗ ಮಾಡಿರ್ಬೋದು, ಹಿಂದೆ ಮಾಡಿರ್ಬೋದು. ಯಾವಾಗಲೂ ಗೊತ್ತಾ ನಿಮಗೆ ಕೇಸ ಹಳೆಯವನ್ನ ಹೇಳ್ತಾವ ಗೊತ್ತಾ? 20 ವರ್ಷದ ಹಿಂದೆ ಕೇಸ ಹೇಳ್ತಿರ್ತಾವ, ಜೈಲ್ಗೆ ಹೋಗ್ತಾನೆ ಮನುಷ್ಯ. ಈಗ ಮಾಡಿದ್ದಕ್ಕೂ ನಾವು ಮುಸ್ತಾವ ಬರ್ತಾವ. ಹಾಗೆ ಮನುಷ್ಯನಿಗೆ ದುಃಖ ಎಲ್ಲರೇ ಬರ್ತಿತ್ತು, ಕಷ್ಟ ಆಗ್ತಿತ್ತು ಅಂದ್ರೆ ನೀವು ಅವ್ರಿಗೆ ಇವ್ರಿಗೆ ಬೈಯಕ್ಕೆ ಹೋಗಬೇಡ್ರಿ. ನಿಜ ಕರ್ಮ ಫಲಾನ್ನೇತಾನಿ. ನಾನು ಬಾಯಿಯಿಂದಲೇ ತಪ್ಪು ಮಾಡಬೇಕು, ಕಣ್ಣಿನಿಂದಲೇ ತಪ್ಪು ಮಾಡಿರಬೇಕು, ಕೈಯಿಂದಲೇ ತಪ್ಪು ಮಾಡಿರಬೇಕು, ಮನಸ್ಸಿನಿಂದಲೇ ತಪ್ಪು ಮಾಡಿರಬೇಕು. ಭಗವಾನ್ ಕೆ ಅಧೇರ್ ಹೇ ಅಂಧೇರ್ ನೈ. ಅದರ ಫಲ ಸಿಕ್ಕೇ ಸಿಗ್ತದೆ, ಸಿಗಲಿಕ್ಕೆ ಬೇಕು. ಆ ಫಲ ಸಿಗದಿದ್ದರೆ ಮತ್ತಿಷ್ಟು ತಪ್ಪು ಮಾಡ್ತಾನೆ, ಮತ್ತಿಷ್ಟು ದುಃಖ ಅನುಭವಿಸಬೇಕಾಗ್ತದೆ. ಆಗಿಂದಾಗೆ ತಪ್ಪು ಮಾಡಿದ್ರೆ ಶಿಕ್ಷೆ ಮಾಡಿದ್ರೆ ಅದು ಹುಷಾರಾಗ್ತಾನೆ. ಹೋಲಿ ಬಿಡು ಅಂದ್ರಿ, ಪೆನ್ ಕದ್ದ ರೊಕ್ಕ ಕೈತಾನೆ, ರೊಕ್ಕ ಕದ್ದ ಬಂಗಾರ ಕೈತಾನೆ, ಬಂಗಾರ ಕದ್ದ ಜೈಲ್ಗೆ ಹೋಗ್ತಾನೆ. ಶಿಕ್ಷೆ ಅವಾಗೇನೆ ಆಗಬೇಕು. ಪರಂತು ಮನುಷ್ಯ ಎಲ್ಲ ಅಪರಾಧ ಶಿಕ್ಷೆ ಕೊಡಂಗಿಲ್ಲ. ನಾವು
ದಯ ಮಾಡ್ತೇವೆ. ಅಪರಾಧಕ್ಕೆ ದಯ ಯಾವಾಗಲೂ ಕೂಡ ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ನೀವು ಅವರಿಗೆ ಪುರಸ್ಕಾರ ಕೊಟ್ಟಂತೆ ಮಾಡು. ಬೈತಾರೆ ಬಿಡು ಮತ್ತೇನು ಮಾಡ್ತಾರೆ, ಬೈತಾರೆ ಬಿಡು ಮತ್ತೇನು ಮಾಡ್ತಾರೆ, ಒಂದೆರಡು ಹೊಡೆದು ಬಿಡ್ತಾರೆ ಬಿಡು ಮತ್ತೇನು ಮಾಡ್ತಾರೆ. ಆ ತಪ್ಪುಗಳನ್ನು ಹಂಗೆ ಮನುಷ್ಯ ಮಾಡ್ತಾನೆ ಹೋಗ್ತಾನೆ. ಅದು ಬಹಳ ದೊಡ್ಡದಾಯಿತು ಅಂತ ಕೇಳಿದರೆ ಆ ಮನುಷ್ಯನ ಪ್ರಾಣವನ್ನೇ ತಗೋತದೆ, ಜಗತ್ತಿನೊಳಗೆ ನೀಚನನ್ನಾಗಿ ಮಾಡ್ತದೆ, ಅವನಿಗೆ ಅಪೂಜ್ಯನನ್ನಾಗಿ ಮಾಡ್ತಾನೆ ತಿಳ್ಕೊಂಡು ಮಹಾನುಭಾವರು ಜೀವನದಲ್ಲಿ ನಡೆ ನುಡಿ ಒಂದಾದರೆ ಸಾಕು. ಶರಣರು ಹೇಳ್ತಾರೆ, ದೇವರಿಗೆ ಏನೂ ಬೇಕಾಗಿಲ್ಲ, ನಿಮ್ಮ ರೊಕ್ಕ, ನಿಮ್ಮ ರೂಪಾಯಿ, ನಿಮ್ಮ ಭೂಮಿ ಏನೂ ಬೇಕಾಗಿಲ್ಲ. ಅವು ಎಲ್ಲ ಕೊಟ್ಟಾನ, ಅವನೇ ಕೊಟ್ಟಾನ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೋಸುವ ಗಾಳಿ ನಿಮ್ಮದು ಏನಾರು ಕೊಡ್ರಿ ಅಂತಾರವ್ರು. ನಂದೇ ಭೂಮಿ, ನಂದೇ ರೊಕ್ಕ, ನಂದೇ ಕೊಡ್ತೀನಿ ಹೊಳ್ಳಿ ನನಗೆ. ನಿಂದೇನು ಕೊಡು, ನಿಂದೇನದ ಆಚಾರ. ನಿನ್ನ ಕಣ್ಣು ನನಗೆ ಕೊಡು, ನಿನ್ನ ಕಿವಿ ನನಗೆ ಕೊಡು, ನಿನ್ನ ಬಾಯಿ ನನಗೆ ಕೊಡು, ನಿನ್ನ ಕಾಲು ನನಗೆ ಕೊಡು, ನಿನ್ನ ಕೈ ನಡುಗೆ ಕೊಡು ಅಂತ ಪರಮಾತ್ಮ. ನಾವು ಅದು ಅವು ಕೊಟ್ಟರೆ ನಮ್ಮ ಸಂಸಾರ ಹೆಂಗೆ ನಡೀತದೆ ರೀ? ಸಂಸಾರ ನಡೆಯಂಗಿಲ್ಲ. ರೊಕ್ಕ ಕೊಟ್ಟರೆ ನಡೀತದೆ, ಕಣ್ಣ ಕೊಟ್ಟರೆ ಹೆಂಗೆ ನಡೀತದೆ, ಕಾಲು ಕೊಟ್ಟರೆ ಹೆಂಗೆ ನಡೀತದೆ, ಕೈ ಕೊಟ್ಟರೆ ಹೆಂಗೆ ನಡೀತದೆ? ಪರಂತು ಪರಮಾತ್ಮ ಅಂತಾನೆ ಅವುಗಳು ಪಾಪ ಆಗುವುದೇ ಅದರಿಂದಾನೆ. ಕಣ್ಣ, ಕೈಯ, ಕಿವಿ, ಇದರಿಂದೇ ಪಾಪ ಆಗ್ತದೆ. ನೋಡಬಾರ್ದು ನೋಡಿದೇವಿ, ತಿನ್ನಬಾರ್ದು ತಿಂದೇವಿ, ಆಡಬಾರ್ದು ಆಡ್ದೇವಿ, ಮಾಡಬಾರ್ದು ಮಾಡಿದೇವಿ, ಪಾಪ ಆಗ್ತದೆ. ಪರಮಾತ್ಮ ಕೇಳ್ತಾನೆ, ರೊಕ್ಕ ಅಲ್ಲ, ರೂಪಾಯಿ ಅಲ್ಲ, ಭೂಮಿ ಅಲ್ಲ, ಕಾಂಚನ ಅಲ್ಲ. ಅವ ಕೇಳ್ತಾನೆ ಪರಮಾತ್ಮ, ನಿನ್ನ ನಡೆ ನುಡಿ ಒಂದಾದರೆ ಸಾಕು. ನಡೆದಂತೆ ನುಡಿ, ನುಡಿದಂತೆ ನಡಿ. ಇವೆರಡು ಪರಮಾತ್ಮ ಕೇಳ್ತಾನೆ, ಮತ್ತೊಂದು ಏನು ಕೇಳಂಗಿಲ್ಲ. ಪರಂತು ನಾವು ಇವು ಕೊಡಂಗಿಲ್ಲ. ಆ ರೊಕ್ಕ ರೂಪಾಯಿ ಹೊಲ ಮನೆ ಮಾಡ್ತೇವೆ. ಹೊಲ ನಿಮ್ಮದು ಅಲ್ಲ, ರೊಕ್ಕ ನಿಮ್ಮದು ಅಲ್ಲ, ಮನೇನು ನಿಮ್ಮದು ಅಲ್ಲ, ಕಡ್ಲಿಕ್ಕಲ್ಲ ಮಣ್ಣಿನ ಮನೆ. ರೊಕ್ಕ ಗೌರ್ಮೆಂಟದು ಏನು ಕೊಡ್ತೀಯ ಅಂತ ಕೇಳ್ತಾರೆ ಅವರು. ಅದಕ್ಕೆ ಶಾಸ್ತ್ರ ನಮಗೇನು ಹೇಳ್ತಪ್ಪ ಅಂತ ಕೇಳಿದರೆ, ನೀತಿವಂತನಾಗಲಿಕ್ಕೆ ಮನುಷ್ಯ ಪ್ರಯತ್ನ ಮಾಡಬೇಕು. ಮುಖ್ಯ ಅದೇ ಅದು. ಆ ನೀತಿ ಒಂದು ಬಿಟ್ಟೇವಿ ಅಂತ ಕೇಳಿದರೆ, ನಯ ಒಂದು ಬಿಟ್ಟೇವಿ ಅಂದರೆ, ವಿನಯ ಒಂದು ಬಿಟ್ಟೇವಿ ಅಂದರೆ ಮನುಷ್ಯನಾಗಿ ಉಳಿಯುವುದಿಲ್ಲ, ಅವ ಪ್ರಾಣಿ ಆಗ್ತಾನೆ. ಮನುಷ್ಯ ಪ್ರಾಣಿ ಆಗ್ತಾನೆ. ಪ್ರಾಣಿಗೆ ಪರಮಾತ್ಮನಲ್ಲಿ ಸ್ಥಾನ ಇಲ್ಲ, ಮನುಷ್ಯನಿಗೆ ಮಾತ್ರ ಇದೆ. ಲೋಕಸಭಾ ವಿಧಾನಸಭಾ ಸಿಕ್ಕವ್ರು ಹೋಗಿ ಬರೋಂಗಿಲ್ಲ. ಕುರ್ಚಿ ಮೇಲೆ ಕೊಂಡವರು MLA ಕುಂಡಿರ್ತಾರೆ, MP ಕುಂಡಿರ್ತಾರೆ. ನಾನು ದೊಡ್ಡ ಸೌಕರ್ಯ ಕುಂಡಿರ್ತೀನಿ ಅಂದ್ರೆ ಹೊರಗೆ ಹಾಕ್ತಾರೆ ಪೊಲೀಸರು. ಅಲ್ಲಿ ಕುಂಡ್ರೆ ಜಾಗ ಇಲ್ಲ, ಆರಿಸಿ ಹೋದವರೇ ಕುಂಡಿರ್ಬೇಕು. ಹಾಗೆ ಪರಮಾತ್ಮನಲ್ಲಿ ಸದಾಚಾರ ಸಂಪನ್ನರಾಗಿರ್ತಕ್ಕಂಥ ವ್ಯಕ್ತಿ, ಅಂಥವರಿಗೆ ಪರಮಾತ್ಮನಲ್ಲಿ ಜಗ ಅದರ ವಿನ ಅತ್ಯಾಚಾರಿ, ಅನಾಚಾರಿ, ವ್ಯಭಿಚಾರಿ, ದುರಾಚಾರಿ ಇವರಿಗೆ ಪರಮಾತ್ಮನಲ್ಲಿ ಪ್ರವೇಶ ಇಲ್ಲ. ಅದಕ್ಕೆ ಮಹಾನುಭಾವರು ಅಂತಾರೆ, ಜೀವನದಲ್ಲಿ ನೀನು ವಿಚಾರ ಮಾಡ್ಕೋ. ಏನೇನು ನಿತ್ಯ ನಾವು 100 ತಪ್ಪು ಮಾಡ್ತೇವೆ ರೀ, 100 ತಪ್ಪು ಮಾಡ್ತೇವೆ. ಲಕ್ಷ್ಮೀ ಸಿಕ್ಕವ್ರ ಮನೆಯಾಗ ಇರಂಗಿಲ್ಲ, ಸರಸ್ವತಿ ಸಿಕ್ಕವ್ರ ಮನೆಯಾಗ ಇರಂಗಿಲ್ಲ. ಬರ್ದಾರ ಮುಂದೆ ಹೇಳ್ತೇನೆ ನಿಮಗೆ, ಎಲ್ಲರ ಮನೆ ಲಕ್ಷ್ಮಿ ಇರಂಗಿಲ್ಲ. ಅವರಲ್ಲಿ ಏನಾರೇ ಒಂದು ಗುಣ ಆದಂತ ಗುಣಕ್ಕೆ ಬಿದ್ದಿರ್ತಾಳೆ ಅವ್ರ ಮನೆಯಾಗ. 10 ಗುಣ ಕೆಟ್ಟಿರ್ಬೇಕು, ಒಂದು ಗುಣ ಯಾವುದು ಅದ, ಆ ಗುಣಕ್ಕಾಗಿ ಲಕ್ಷ್ಮಿ ಅವ್ರ ಮನೆಯಾಗ ಇರ್ತಾಳೆ. ಸಂಪೂರ್ಣ ದುರ್ಗುಣಿ ಆದ್ರೆ ಲಕ್ಷ್ಮಿನೂ ಇರಂಗಿಲ್ಲ, ಸರಸ್ವತಿನೂ ಇರಂಗಿಲ್ಲ. ಯಾವುದೋ ಒಂದು ಗುಣ ಅದ. ಆ ಗುಣ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ದೊಡ್ಡವರು ಮಾಡ್ತಾರೆ. ಎಷ್ಟೋ ದುಷ್ಟರು ನೋಡ್ರಿ ದಾನ ಮಾಡ್ತಾರೆ, ಅದೊಂದು ಗುಣ. ಅವೇನು ಗಳಿಸ್ತಾನೆ ನಮಗೆಲ್ಲ ಗೊತ್ತದ್ರಿ, ಹೆಂಗೆ ಗಳಿಸ್ತಾರೆ ಎಲ್ಲ ಗೊತ್ತದ. ಅದೇ ದಾನ ಮಾಡಕತ್ತೆ ಅಲ್ಲ, ಅದೊಂದು ಗುಣ ಅವನ್ನೆಲ್ಲ ಮುಚ್ತದೆ. ಅವನ ಮೇಲೆ ತರ್ತದ, ಸ್ಟೇಜ್ ಮೇಲೆ ತರ್ತದ, ಅವ್ನಿಗೆ ಹಾರ ಹಾಕಿಸ್ತಾರೆ, ಅವನಿಗೆಲ್ಲ ಅದೊಂದು ಗುಣ ಅದಲ್ಲ, ಅದೊಂದು ಗುಣ ಅದ. ಮನುಷ್ಯನಿಗೆ ಎಲ್ಲರೇ ಯಾರಿಗೆ ಪೂಜ್ಯತೆ, ಯಾರಿಗಾರ ದೊಡ್ಡವರು ಮಾಡ್ತಾರೆ, ಏನೋ ಒಂದು ಗುಣ ಇರ್ತದೆ. ಆ ಗುಣ ಅವ್ರಿಗೇನಪ್ಪ, ಎಲ್ಲವನ್ನು ಮುಚ್ಚಿ ಹಾಕುತ್ತದೆ, ಎಲ್ಲವನ್ನು ಮುಚ್ಚಿ ಹಾಕ್ತದೆ.
ಎಷ್ಟು ಇದು ಮುಚ್ಚಿ ಹಾಕ್ತದೆ. ಪರಂತು ಆ ಒಂದು ಗುಣ ಮನುಷ್ಯನಿಗೆ ಕೀರ್ತಿಯನ್ನು, ಆ ಒಂದು ಗುಣ ಮನುಷ್ಯನಿಗೆ ಭೂತಿಯನ್ನು, ಆ ಒಂದು ಗುಣ ಮನುಷ್ಯನಿಗೆ ಮಹಾತ್ಮರ ದರ್ಶನವನ್ನು ಕಡೆಗೆ ಪರಮಾತ್ಮನ ಭೇಟಿ ಮಾಡಿಸ್ತದೆ. ಅದರಾಗ ನಿಲ್ಬೇಕವ. ನಾವು ಯಾವುದೂ ಪೂರ ಮಾಡೋಂಗಿಲ್ಲ. ಅರ್ಧ 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 ಎಲ್ಲ ಅರ್ಧ ಅರ್ಧ ಮಾಡ್ಕೊತ ಹೋಗ್ತೀವಿ. ನೀವು ಅರ್ಧ ದಾರಿಗೆ ಹೆಂಗಪ್ಪ ಪೆಟ್ರೋಲ್ ಮುಗಿತು ಅಂದ್ರೆ ದಾರ್ಯಾಗ ನಿಂದಿರ್ತಾವೆ ನೋಡಿ ಗಾಡಿಗಳು. ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಅಲ್ಲಿ ನಿಂತ. ನಮ್ಮ ಹಣಿಬಾರ ಹಾಗೆ ಯಾವುದು ಪೂರ ಮಾಡೋಂಗಿಲ್ಲ. ಒಂದು ಗುಣನ ಪೂರ ಅರ್ಧ ಮಾಡಿ ಆ ಕಡೆ ಇಲ್ಲ ಈ ಕಡೆ ಇಲ್ಲ. ಏ ಲೋಕಕ್ಕೆ ದೂರ, ಸ್ವರ್ಗಕ್ಕೆ ಸಂಬಂಧ ಇಲ್ಲ. ಈ ಲೋಕದಿಂದನೂ ದೂರ ಆಗ್ತಾನೆ, ಪರಲೋಕದಿಂದ ದೂರ ಆಗ್ತಾನೆ. ಅದಕ್ಕೆ ಶರಣರು ಮಹಾತ್ಮರು ಹೇಳಿದರು, ನನ್ನ ಮ್ಯಾಲ ಏಲೋಕ ದೂರನ ಪರಲೋಕ ದೂರನ ಏ ಪರಮಾತ್ಮ, ನನ್ನ ಜೀವನದಲ್ಲಿ ಸದಾಚಾರ ಸಂಪನ್ನ ಆಗಿರತಕ್ಕಂಥದ್ದು ಕೊಡು. ಮನುಷ್ಯರಿಗೆ ಆಚಾರ ಏನಪ್ಪ ಅಂದ್ರೆ ಭಾಳ ದ್ವಾಡದ ಅಂತ ಹೇಳ್ತಾರೆ. ಆಚಾರ ಇಲ್ಲ ಅಂತ ಕೇಳಿದರೆ ಮನುಷ್ಯನಿಗೆ ವ್ಯವಹಾರ ಇಲ್ಲ. ಆಚಾರ ಮನುಷ್ಯನಿಗೆ ಏನು ಮಾಡ್ತಾನೆ ಅಂತ ಕೇಳಿದರೆ ಸಣ್ಣವನು ದೊಡ್ಡವನು ಮಾಡ್ತಾನೆ, ಅನಾಚಾರ ದೊಡ್ಡವನು ಸಣ್ಣವನು ಮಾಡ್ತಾನೆ, ದರಿದ್ರಿಗೆ ಶ್ರೀಮಂತ ಮಾಡ್ತಾನೆ, ಅನಾಚಾರ ಶ್ರೀಮಂತಿಗೆ ದರಿದ್ರ ಮಾಡ್ತಾನೆ. ಇವು ಕಥೆ ಕೇಳ್ತೇವೆ ನಾವು, ಎಷ್ಟೋ ಕೇಳಿದ್ದೇವೆ. ಅವು ಏನು ತಪ್ಪು ಮಾಡಿದ ಅಂದ್ರೆ ಮನುಷ್ಯನ ಕಸ್ಕೊಂಡು ಗೌರ್ಮೆಂಟ್ ಎಲ್ಲ ಕಸ್ಕೊಂಡು ಹೋಗ್ಬಿಡ್ತದೆ. ಒಂದು ಸಣ್ಣ ಮಾತಿಗೆ ಕಸ್ಕೊಂಡು ಹೋಗ್ಬಿಡ್ತದೆ. ಇಲ್ಲ ಅಂದ್ರೆ ಅವನಿಗೆ ರಾಷ್ಟ್ರೀಯ ಪ್ರಶಸ್ತಿ, ಸಜ್ಜನ ಚಲೋ ಮಾಡ ರಾಷ್ಟ್ರೀಯ ಪ್ರಶಸ್ತಿ ಸಿಗ್ತದೆ. ಜಗತ್ತಿನೊಳಗೆ ಮನುಷ್ಯನಿಗೆ ಆಚಾರವಾನ್ ಏವ ಶಾಸ್ತ್ರ ಹೇಳ್ತದೆ. ಆಚಾರವಂತನೇ ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದರೆ ಕೀರ್ತಿನೂ ಬರ್ತದೆ, ಸುಖನೂ ಬರ್ತದೆ. ಮನುಷ್ಯನ ಕೀರ್ತಿನೂ ಬರ್ತದೆ, ಸುಖನೂ ಬರ್ತದೆ. ಅದಕ್ಕೆ ಪ್ರಯತ್ನ ಮಾಡಿ ಏನಪ್ಪ ಅಂತ ಕೇಳಿದ್ರೆ ಜೀವನದಲ್ಲಿ ನಾವು ಆಚಾರವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋ ಪುಣ್ಯಾತ್ಮರೇ. ಇಲ್ಲ ಅಂತ ಕೇಳಿದರೆ ಮನುಷ್ಯ ದುಃಖ ಆಗ. ಮನುಷ್ಯನ ಪರೀಕ್ಷೆ ಮಾಡ್ತಾರೆ, ಮನುಷ್ಯನ ಪರೀಕ್ಷೆ ಮಾಡ್ತಾರೆ. ಇಲ್ಲ ಮಿಲ್ಟ್ರಾಗ ಹೋಗ್ಬೇಕಾದ್ರೆ ಓಡಿಸ್ತಾರ, ಕುಣಿಸ್ತಾರ, ಹಾರಿಸ್ತಾರ, ಹಾಗೆ ತಗೋತಾರೆ. ಮಿಲ್ಟ್ರಾಗ ನೌಕರಿ ಹಾಗೆ ಕೊಡ್ತಾರೆ, ಎಕ್ಸಾಮ್ ಇಲ್ಲದೆ ಕೊಡಂಗಿಲ್ಲ. ಆಗ ಪರಮಾತ್ಮನು ಕೂಡ ನಿಮಗೆ ಸ್ವೀಕಾರ ಮಾಡ್ಬೇಕಾದ್ರೆ ಏನಾರ ಪರೀಕ್ಷೆ ಇರ್ಬೇಕಲ್ರಿ? ಇಲ್ಲ. ಯಾರು ಬೇಕಾದ್ರೂ ಹೋಗೋದ? ಇಲ್ಲ. ಪ್ರಪಂಚದಲ್ಲಿ ನನಗೆ ಪರೀಕ್ಷೆ ಮಾಡಲಾರ್ದೇ ಕೊಡಂಗಿಲ್ಲ. ಒಂದು ಹುಡುಗಿ ಮಾಡ್ಕೋಬೇಕಾದ್ರೆ 20 ಸಲ ಹೋಗ್ತಾರೆ, ಪರೀಕ್ಷೆ ಮಾಡ್ತಾರೆ. ಕೈಯ ಕಾಲ ನಿಂದಿರಿಸಿ ಕುಂಡ್ರಿಸಿ ಮಾತಾಡಿಸಿ ಅಲ್ಲ. ಒಂದು ಹುಡುಗಿ ಏನು ಸಿಗುದಲ್ಲ? ಒಂದು ಮನೆ ಪ್ರತಿಯೊಂದು ಪರೀಕ್ಷೆ ಮಾಡಿ ತಗೋತೀರಿ. ಬಂಗಾರ ಕಾಶಿ ಬಡದು ಸೋಸಿ ತಗೋತೀರಿ. ಜಗತ್ತಿನೊಳಗೆ ಪರೀಕ್ಷೆಯಿಂದ ಯಾರು ಯಾವುದನ್ನು ಸ್ವೀಕಾರ ಮಾಡಂಗಿಲ್ಲ. ಅರ್ವಿ ಅಂಗಡಿಗೆ ಹೋಗ್ಬೇಕು, ಹೆಣ್ಮಕ್ಳಿಗೆ ಕಳಿಸ್ಬೇಕು. ತೋತಾರ 200 ರೂಪಾಯಿದು, ನೋಡ್ತಾರ 2000 ರೂಪಾಯಿ ಸಿಕ್ಕ. ಅವ್ರಿಗೆ ಗೊತ್ತಾಗಿಲ್ಲ, ಉಡಾಗಲಿ ಏನು ಸುಮ್ಮನೆ ನೋಡೋದೇ ನೋಡೋದು. ಅತ್ತಗೆ ಎಲ್ಲ ತೈಸಿ 2000 ರೂಪಾಯಿ ಸೀರೆ ತೈಸ್ಕೊಂಡು 200 ರೂಪಾಯಿ ತೊಗೊಂಬನಿಗೆ ಬರ್ತಾರೆ. ಪರೀಕ್ಷೆ ಮಾಡೋಕ್ಕೆ ಗೊತ್ತೆ, ಪರೀಕ್ಷೆ ಮಾಡೋಕ್ಕೂ ಶಾಣೆ ಬೇಕ್ರಿ. ಪರೀಕ್ಷೆ ಅದು ಇಲ್ಲ. ಪ್ರತಿಯೊಂದು ಶಾಸ್ತ್ರ ಹೇಳ್ತದೆ, ಯಥಾ ಚತುರ್ಭಿ ಪುರುಷಂ ಪರೀಕ್ಷತೆ. ಹೆಂಗೆ ಬಂಗಾರ ಕಡ್ದು ಬಡ್ದು ಕಾಶಿ ತಿಕ್ಕಿ ನೋಡ್ತೀರಲ್ಲ, 4 ಪರೀಕ್ಷೆ ಅದ. ಬಡಿತೀರಿ, ಕಾಸ್ತೀರಿ, ತಿಕ್ತೀರಿ ಅಲ್ಲ. ನಿಘರ್ಷಣ ಛೇದನ ತಾಪ ತಾಡನೆ, ಬಡ್ದು ಕಾಶಿ ಇವೆಲ್ಲ ಹೆಂಗೆ ತೇಜಪ್ಪ ಹಾಕಿ ನೋಡ್ತೀರಿ. ಹಾಗೆ ಪರಮಾತ್ಮ ನಮ್ಮನ್ನು ಸ್ವೀಕಾರ ಮಾಡ್ಬೇಕಾದ್ರೆ ಹಂಗೆ ತಗೋತಾನೆ, ಹಂಗೆ ತಗೋತಾನೆ. ಅಲ್ಲ ಪರೀಕ್ಷೆ ಮಾಡ್ತಾರೆ. ಸಿದ್ಧಾರೂಢರಿಗೆ ಅವ್ರ ಗುರುಗಳು ಎಷ್ಟು ಪರೀಕ್ಷೆ ಮಾಡಿದ್ರು ನೋಡಿ, ವಿಚಾರ್ತಾರೆ ಎಷ್ಟು ಪರೀಕ್ಷೆ ಮಾಡಿದ್ರು. ಎಲ್ಲಿ ನೋಡು ಶರಣರಲ್ಲಿ ಪರೀಕ್ಷೆ ಮಾಡಿದ್ರು, ಪರೀಕ್ಷೆ ಮಾಡಲಾರ್ದು ಯಾರು ಮಾಡಲಿಲ್ಲ. ಕಲ್ಯಾಣದೊಳಗೆ ಅಲ್ಲಿ ಬಸವಣ್ಣರು ಬರಬೇಕಾದ್ರೆ ಎಲ್ಲರಿಗೂ ಪರೀಕ್ಷೆ ಮಾಡಿದ್ರು, ಒಬ್ಬರಿಗೆಲ್ಲ ಎಲ್ಲರಿಗೂ ಪರೀಕ್ಷೆ ಮಾಡ್ಯಾರ. ಅದಕ್ಕೆ ಮಾರಾಯಿಗೆ ಪರೀಕ್ಷೆ ಮಾಡಿದ್ರು, ಅವನ ಹೆಂಡತಿಗೆ ಲಕ್ಕಮ್ಮಗೆ ಪರೀಕ್ಷೆ ಮಾಡಿದ್ರು, ಪ್ರತಿಯೊಬ್ಬರಿಗೂ. ಅಲ್ಲಿ ಇಲ್ಲ ಪರೀಕ್ಷೆ ಇಲ್ಲದೆ ಪರಮಾತ್ಮನಲ್ಲಿ ಜಗ ಇಲ್ಲ. ಸೋಸಿ ಸೋಸಿ ನೋಡಿ ಪರಮಾತ್ಮ ತಗೋತಾನ. ನಿನ್ನ ಕಣ್ಣ, ನಿನ್ನ ಕೈಯ, ನಿನ್ನ ಬಾಯಿ, ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದೇರೆ
ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ. ಇವೆಲ್ಲ ಪರೀಕ್ಷೆ ಮಾಡೋ ಜಗತ್ತಿನೊಳಗೆ ಯಾವ ಸೋಮವಾರ ಬಂಗಾರ ಪರೀಕ್ಷೆ ಮಾಡ್ತೀರಿ, ಮದುವೆ ಹೆಣ್ಣು ಪರೀಕ್ಷೆ ಮಾಡ್ತೀರಿ, ಹೊಲ ತೊಳ್ಕಾರ ಹೊಲ ಪರೀಕ್ಷೆ ಮಾಡ್ತೀರಿ, ಅರಿವಿ ತೊಳಗೆ ಅರಿವಿ ಪರೀಕ್ಷೆ ಮಾಡ್ತೀರಿ, ಹರಿದು ಹೋಗುವ ಅರಿವಿ ಪರೀಕ್ಷೆ ಮಾಡ್ತೀರಿ. ಪರಮಾತ್ಮ ಪರೀಕ್ಷೆ ಮಾಡಿದ್ರೆ ನಮಗೆ ತಗೋತಾನೆ ತಗೊಂಡು ಯಾರಿಗೆ ತೊಗೊಂಡು ಹೇಳ್ರಿ. ತುಕಾರಾಮ ತೊಗೊಂಡ್ರು, ಜ್ಞಾನೇಶ್ವರಿ ತೊಗೊಂಡ್ರು, ಬಸವಣ್ಣವ್ರಿಗೆ ತೊಗೊಂಡ್ರು, ದಾರೋ ದಿಕ್ಕಾಗಿ ಹೋಗ್ಯಾರ. ಒಂದಲ್ಲ ದಾರೋ ದಿಕ್ಕ. ಉಣಾಕ ಅನ್ನಿಲ್ಲ, ಉಡಾಕ ಅರಿವಿಲ್ಲ, ಇರಕ್ಕೆ ಜಾಗ ಇಲ್ಲ. ಇಷ್ಟೆಲ್ಲ ಆದರೂ ಕೂಡ ಭಗವಂತ ಅಂದವ್ರಿಗೆ ಪರಮಾತ್ಮ ಸ್ವೀಕಾರ ಮಾಡ್ತಾನ್ರಿ. ಪರೀಕ್ಷೆ ಮಾಡ್ತಾರೆ ಎಲ್ಲರೂ ಪರೀಕ್ಷೆ ಮಾಡ್ತಾನೆ. 360 ರೋಗವನ್ನು ಒಡ್ಡಿ ನೋಡುವನು. ಹೆಂಗ ನೋಡಿ, ರೋಗ ಒಡ್ಡಿ ನೋಡ್ತಾನಂತ. ಏನಂತೀಯ ಅವಾಗ? ಯವೋ ಅಂತೇನು ಶಿವ ಅಂತೀಯ ನೋಡ್ತಾನೆ. 360 ರೋಗವನ್ನು ಒಡ್ಡಿ ನೋಡುವನು, ಕಾಶಿ ನೋಡುವನು, ಬಡಿದು ನೋಡುವನು. ಬಡತನ ತಂದು ಕೊಟ್ಟು ನೋಡ್ತಾನೆ, ಶ್ರೀಮಂತ ತಂದು ಕೊಟ್ಟು ನೋಡ್ತಾನೆ, ರೋಗ ತಂದು ಕೊಟ್ಟು ನೋಡ್ತಾನೆ. ಇದಕ್ಕೆಲ್ಲ ಅಂಜದ್ರ ದೊಡ್ಡ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಘ. ಯಾವುದೇ ಮಿಲಿಟ್ರಿಯಾಗ ಭರ್ತಿ ಹಂಗೆ ಮಾಡ್ತಾರೆ, ಸರ್ಟಿಫಿಕೇಟ್ ಹಂಗೆ ಕೊಡ್ತಾರೆ. ಒಂದು ತಾಸ ಬರೆಯೋದಕ್ಕೆ ನಾವು 8 ತಿಂಗಳು ಪ್ರಯತ್ನ ಮಾಡ್ತೇವಲ್ಲ, ಕಣ್ಣಾಗ ಎಣ್ಣೆ ಹಾಕೊಂಡು ಬರಿತೇವೆ. 2 ತಾಸು 2 ತಾಸು ಸಲುವಾಗಿ 8 ತಿಂಗಳು ಕಷ್ಟಪಡ್ದಕ್ರೆ ಸರ್ಟಿಫಿಕೇಟ್ ಸಿಗ್ತಾವೆ. ಹಂಗೆ ಸಿಗಂಗಿಲ್ಲ. ಹಂಗೆ ಪರಮಾತ್ಮ ಹಂಗೆ ಸಿಗಂಗಿಲ್ಲ. ಸಿಕ್ಕವ್ರಿಗೆ ಪರಮಾತ್ಮ ಸಿಗ್ತಾ ಅಂತ ಸಿಗಂಗಿಲ್ಲ. ಉಂಡುಂಡು ಸ್ವರ್ಗವನ್ನು ಐದರು ಅದು ರಂಡೇ ಹೊಸ್ತಿಲ್ಲವೇ ಸರ್ವಜ್ಞ ಕೇಳ್ತಾನೆ. ಅದು ಸುಳಿ ಮನೆ ರೊಕ್ಕ ಕೊಟ್ಟು ಹೋಗಕ್ಕೆ. ಖಂಡಿಸದೆ ಕರ್ಣವನ್ನು, ದಂಡಿಸದೆ ಮನವನ್ನು, ಉಂಡುಂಡು ಸ್ವರ್ಗವನ್ನು ಐದಲು ಅದು ರಂಡೇ ಹೊಸ್ತರವೇ ಸರ್ವಜ್ಞ. ಇನ್ನು ಕಿರಾಣಿ ಅಂಗಡಿ ಮಾಡಿದ್ವಿ, ಹೋಗಿ ರೊಕ್ಕ ಕೊಟ್ಟು ಸಾಮಾನು ಸಿಗ್ತಾವಂತ. ಟಿಕೆಟ್ ತೊಗೊಂಡು ನೋಡೋಕೆ ಸಿನಿಮಾ ಥಿಯೇಟರ್ ಮಾಡಿದ್ವಿ. ಇಲ್ಲ, ಖಂಡಿಸದೆ ಕರ್ಣವನ್ನು, ಕಚ್ಚೆ ಕೈ ಬಾಯಿ ಮೊದಲು ಸೀದಾ ಇಟ್ಕೊ, ಆಮೇಲೆ ಪರಮಾತ್ಮ ನೋಡಕ್ಕೆ. ದಂಡಿಸದೆ ಮನವನ್ನು, ನಿನ್ನ ಕಣ್ಣ ಕಚ್ಚಿ ಕೈ ಬಾಯಿ ನಿನ್ನ ಕೈಯಾಗಿರ್ಬೇಕು, ನಿನ್ನ ಮನಸ್ಸನ್ನೇ ಹೇಳ್ದಂಗೆ ಕೇಳಬೇಕು. ನಮ್ಮ ಮನಸ್ಸ ಮಠಕ್ಕೆ ಬಂದ್ರೆ ಮನೆಗೆ ಹೋಗ್ತದ, ಮನೆಯಾಗಿದ್ರೆ ಮಠಕ್ಕೆ ಬರ್ತದೆ. ಎಂಥ ಮನಸ್ಸಿದ್ರೆ ಪರಮಾತ್ಮ ಸಿಗ್ತಾನೆ. ದಂಡಿಸದೆ ಮನವನ್ನು, ತಿರುಗಾಡೋ ಆಕಳಿಗೆ ದನಕ್ಕೆ ಕೊಂಡವಾಡೆಗೆ ಹಾಕ್ತಾರೆ, ಗೊತ್ತಾ ಇಲ್ಲ ನಿಮ್ಗೆ? ಕೊಂಡವಾಡೆಗೆ ಹಳೆ ಇದ್ದು ಎಂದಕ್ಕೆ ಮಂದಿ ಹೊಲ್ಲಾಗ ಮೈದು ಅಂತ ಅಂದು ಕೊಂಡವಾಡೆಗೆ ಹಾಕ್ತಿದ್ರು. ಇವಕ್ಕೂ ಕೊಂಡು ಇವು ದನ ಇದ್ದಂಗೆ ಅದಾವ, ಕಣ್ಣ ಕೈಯಾಗ ಇವ್ ಕೊಂಡೋಡಿಗೆ ಹಾಕಿ ಪರಮಾತ್ಮನ ಜಪಾನೇ ಕೊಂಡೋಡಿ, ಧ್ಯಾನವೇ ಕೊಂಡೋಡಿ, ಸತ್ಕರ್ಮ ಇದ್ಕೊಂಡು ಒಳಗೆ ಹಾಕಿಬಿಡು. ಅದಕ್ಕೆ ಸದಾ ಜಪ ಮಾಡಲಿ, ಸದಾ ದೇವ್ರು ನೋಡಲಿ. ನಾವು ಹಾಕಾಗಲಿಲ್ಲ ಮೈಲಿ ಅಂತ ಬಿಟ್ಟರೆ ಹೆಂಗಿರ್ತದೆ ಇಲ್ಲಿ ದನ? ಅದು ಹೊರಗೆ ಮೈ ಚಾಳಿನೇ ಇತ್ತು ಅಂದ್ರೆ ಆ ದನ ಮನೆಯಾಗ ಇರಂಗಿಲ್ಲ. ಹೋಟೆಲ್ ತಿನ್ನು ಚಾಳಿ ಇತ್ತು ಅಂದ್ರೆ ಮನ್ಯಾಗ ಮಾಡಿದ್ರೆ ಅಡುಗೆ ಚಲೋ ಹತ್ತಂಗಿಲ್ಲ. ಬೇಕಾಟ್ರೆ ಮಾಡಿರಿ ನೀವು, ಮಸಾಲೆ ಹಾಕಿ ಬೇಕಾದ್ರೆ ಹಂಗೆ ಮತ್ತು ಅಂಗಡಿಗೆ ಹೋಗ್ತಾವೆ. ಯಾಕೆ ಚಟ ಬಿದ್ದದ ಅಂಗಡಿಯಾಗ ತಿನ್ನೋದು, ಮನೆಯ ಅಡಿಗೆ ಕ್ಷಮ ಹತ್ತಂಗಿಲ್ಲ. ಅನಾಚಾರ ಮಾಡೋದು ಮನುಷ್ಯನ ಚಟ ಬಿದ್ದದ, ಆಚಾರ ಸರಿ ಹತ್ತಂಗಿಲ್ಲ. ಪೂಜಾ ಚಲೋ ಕಾಣಂಗಿಲ್ಲ, ಜಪ ಚಲೋ ಕಾಣಂಗಿಲ್ಲ, ಮಂದಿರಕ್ಕೆ ಹೋಗೋ ಚಲೋ ಕಾಣಂಗಿಲ್ಲ. ಯಾಕೆ ಚಟ ಬಿದ್ದದ ಅದಕ್ಕೆ. ಅಡಿಗೆ ಮನೆ ಚಲೋ ಕಾಣಂಗಿಲ್ಲ ಅವನಿಗೆ, ಹೋಟೆಲೇ ಬೇಕು ಅಂತ ಮುಸುರಿದೇ ತಿಂತಾನೆ. ಅವೆಲ್ಲ ಮುಸುರಿನೇ ಇರ್ತಾವೆ, ಒಂದ್ರದಾಗ ಒಂದಕ್ಕೆ ಮುಸುರಿ ತಿಂತಾನೆ ಖರೆ, ಪರಂತು ಮನೆಯನ್ನು ಚಲೋ ಅಡಿಗೆ ತಿನ್ನಕ್ಕೆ ಮನಸ್ಸಾಗಿಲ್ಲ. ಯಾಕೆ ಚಟ ಬಿದ್ದಿರ್ತದೆ. ಆಗ ನಮ್ಮ ಕಣ್ಣ ಕಿವಿ ಕಾಲಿಗಳಿಗೆ ಚಟ ಬಿದ್ದದ. ಅವರು ಸುಖ ಖಂಡಿಸದೆ ಕಾರಣವನ್ನು, ಅದು 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 ಅವಳ ಏನು ನೋಡ್ತದ ನೋಡಂಗಿಲ್ಲ, ಕಣ್ಮುಚ್ಚು ಕೇಳಂಗಿಲ್ಲ, ಧ್ಯಾನ ಮಾಡು, ಹಿಡಂಗಿಲ್ಲ, ಜಪ ಮಾಡು, ನಡೆಯಂಗಿಲ್ಲ, ಕೊಂಡು ಮಾಡಿಲ್ರಿ. ನಮ್ಮ ನೌಕರ. ನಾವು ಸಣ್ಣ ನೌಕರಲ್ಲ,
4th ಕ್ಲಾಸ್ ನೌಕರಿ ಇದ್ದೇವೆ. ಸಣ್ಣ ನೌಕರಿ, ಫಸ್ಟ್ ಡಿವಿಷನ್, ಸೆಕೆಂಡ್ ಡಿವಿಷನ್, ಥರ್ಡ್ ಡಿವಿಷನ್ ಇರ್ತಾವಲ್ಲ, ಇದು 4th ಡಿವಿಷನ್ ಕಂಪ್ನಿ. ನಾವು ಮನುಷ್ಯರೆಲ್ಲ 4th ಡಿವಿಷನ್. ಏನು ಗೊತ್ತೇ, ನೋಡಂಗಾಯ್ತು ನೋಡ್ದೇನ್ರಿ, ತಿನ್ನಂಗಾಯ್ತು ತಿಂದೇನ್ರಿ. ಹಿಂಗೆ ಮನಸ್ಸು ತಿನ್ನಂಗಾಯ್ತು. ನೀ ಹೇಳ್ದಂಗೆ ನಿನ್ನ ಮನಸ್ಸು ಕೇಳಬೇಕು. ನಿನ್ನ ಮನಸ್ಸು ಹೇಳ್ದಂಗೆ ನಿನ್ನ ಕಣ್ಣ ಕೈ ಕೇಳಬೇಕು. ಕಣ್ಣ ಕೈ ಹೇಳ್ದಂಗೆ ಕೆಲಸ ಮಾಡಬೇಕು. ಇಲ್ಲಿ ಮಾಡಂಗಿಲ್ಲ, ಅವು ಮಾಡಂಗಿಲ್ಲ. ಅವೆಲ್ಲ ಉಲ್ಟಾನೇ ಮಾಡ್ತಾವ. ಬ್ಯಾಡ ಅಂದದ್ದು ಮಾಡ್ತಾವ, ನೋಡ್ಬೇಡ ಅಂದದ್ದು ನೋಡ್ತಾವ, ತಿನ್ನಬೇಡ ಅಂದದ್ದು ತಿಂತಾವ, ಆಡ್ಬೇಡ ಅಂದದ್ದು ಆಡ್ತಾವ. ಅವ್ದ್ರ ನೌಕರಿ ಇದ್ದೀನಿ, 3rd ಕ್ಲಾಸ್ ನೌಕರು. ಕಣ್ಣು ನೋಡಂಗಾಯ್ತು ನೋಡ್ದನ್ರಿ, ತಿನ್ನಂಗಾಯ್ತು ತಿನ್ರಿ, ಹೋಗಂಗಾಯ್ತು ಹೋದನ್ರಿ, ಮಾಡಂಗಾಯ್ತು ಮಾಡ್ದನ್ ಅಂತಿರಲ್ಲ. ನೀವು 4ನೇ ಕ್ಲಾಸ್ ನೌಕರು, 3rd ಕ್ಲಾಸ್ ಅಲ್ಲ, 4th ಕ್ಲಾಸ್. ಇವ ಮಾಲಕ್ ಹೆಂಗೆ ಹಾಕನ್ರಿ? ಮಾಲಕ್ ಆಗ್ಬೇಕಾದ್ರೆ ಮ್ಯಾಲೆ ನೌಕರ್ ಇರಬಾರ್ದು, ಮಾಲಕ್ ಇರ್ತಾನೆ. ಮಾಲಕ್ ನೌಕರಲ್ಲ, ಮಾಲಕ ನೌಕರಲ್ಲ. ನಾವು ಮಾಲಕರಿಲ್ಲ, ನಮ್ಮ ಮಾಲಕರಾಗಿಲ್ಲ. ಅದಕ್ಕೆ ಶಿರ್ಡಿಯವ್ರು ಹೇಳೋದು, ಸಬ್ಕ ಮಾಲೀಕ ಏಕ ಹೇ. ನಾವು ಮಾಲಕರಾಗ್ರಿ, ನೌಕರ ಆಗ್ಬೇಡ್ರಿ. ಮನುಷ್ಯನ ನೌಕರ್, ಕಣ್ಣಿನ ನೌಕರ್, ಕಾಲಿನ ನೌಕರ್, ಕೈ ನೌಕರ್, ಬಾಯಿ ನೌಕರ್. ಛೆ ಎಷ್ಟರೇ ನೌಕರಿಯಪ್ಪ. ಅವಂಗ ನಾವು ಕೇಳ್ಬೇಕ, ನಾವು ಹೇಳ್ದಂಗೆ ಅವು ಕೇಳ್ಬೇಕ. ಶರಣರು ಅಂತಾರ, ನಾ ನೋಡ್ಬೇಡದು ನೋಡಿದ ಖಂಡಿಸುವೇನು, ಮುಟ್ಟಬಾರ್ದು ಮುಟ್ಟಿದ ನೀನು ಕತ್ತರಿಸಿ ಹಾಕುವೇನು ಅಂತಾರ. ಅಂದ್ರೆ ಅವರು ಶರಣರಾಗ್ಯಾರ, ಸಂತರಾಗ್ಯಾರ, ಪೂಜ್ಯರಾಗ್ಯಾರ, ಪುಣ್ಯಾತ್ಮರೇ. ನಾವೆಲ್ಲ ಏನಪ್ಪ ಅಂತ ಕೇಳಿದ್ರೆ ಮನಸ್ಸಿನಂಗಾಗುತ್ತೆ. ಸ್ವಭಾವ ನಾತಿರಿಚ್ಯತೆ, ಮನುಷ್ಯನ ಸ್ವಭಾವ ಹೋಗಂಗಿಲ್ಲ. ಹಂದಿ ಮುಂದೆ ಮೃಷ್ಟಾನ್ನ, ಹೋಳಿಗೆ, ತುಪ್ಪ ಇಡ್ರಿ, ಹಲಸು ಇಡ್ರಿ, ಯಾವತ್ತಿಂತ. ನೊಣದ ಮುಂದೆ ಸಕ್ಕರೆನೇ ಇಡ್ರಿ, ಸುಂಬಳನೂ ಬೀಳಿ. ಸುಂಬಳು ತಿಂತದೇನು ಸಕ್ಕರೆ ತಿಂತದೆ, ಆದ್ರೆ ಸ್ವಭಾವ ಸುಂಬಳ ಮೇಲೆ ಹೇಳ್ಕೊಂಡಿರ್ತದೆ. ಸಕ್ಕರೆ ಪಾಕ ನೋಡಂಗಿಲ್ಲ ಸುಂಬಳ ಮೇಲೆ. ನಾಯಿಗೆ ನೀವು ಪಂಚಾಮೃತ ಹಾಕ್ರಿ, ಅದು ತಿನ್ನೋದು ಮಾಂಸನೇ, ಹಡಗನೇ ತಿಂತದೆ. ಹಂಗೆ ಪಾಪಿ ಮನುಷ್ಯ ಬೇಕಾದಷ್ಟು ಹೇಳಿ ನೀವು ಜಪ ಮಾಡಪ್ಪ, ತಪ ಮಾಡಪ್ಪ, ದಾನ ಮಾಡಪ್ಪ, ಧ್ಯಾನ ಮಾಡಪ್ಪ, ಮಾಡಂಗಿಲ್ಲ. ಅದು ನೊಣ ಇದ್ದಂಗೆ ಅದ. ಹಂದಿ ಕಂಪ್ನಿ ಅದ. ನಾವು ಹೊಲಸು ತುಂಬುವ ಹಂದಿ ಮೃಷ್ಟ ಅನ್ನ ಕೆಳಿಸುವುದೇ ಶರಣಂತ. ಹೊಲಸು ತಿಂಬುವ ಹಂದಿ ಮೃಷ್ಟಾನ್ನ ಕೆಳಿಸುವುದೇ. ಹೊಲಸು ತಿನ್ನುವ ಹಂದಿ ಮೃಷ್ಟಾನ್ನ ಅದಕ್ಕೆ ಚಲೋ ಅನಿಸಂಗಿಲ್ಲ. ಅದಕ್ಕೆ ಹಂಗ ಪಾಪಿ ಮನುಷ್ಯ, ಅನಾಚಾರಿ ಮನುಷ್ಯನಿಗೆ ಜಪ, ತಪ, ದಾನ, ಹೋಮ, ಹವನ, ಪ್ರೀತಿ ಸರಿ ಅನ್ಸಂಗಿಲ್ಲ. ವೇಸ್ಟ್ ಆಫ್ ದ ಟೈಮ್. ಅವರಂತ ಟೈಮ್ ಹಾಳು ಮಾಡ್ತಾರೆ, ಸುಮ್ಮನೆ ಕೂತ್ಕೊಂತಿದ್ದ. ಏನು 3 ತಾಸು ಅಲ್ಲಿ ಹೋಗ್ಕೊಂಡ್ರದು ಕೆಲಸ ಮಾಡಿದ್ರೆ ಎಷ್ಟು ನಮ್ಮ ದೇಶ ಪ್ರಗತಿ ಆಗ್ತಿತ್ತು. ಸಮಾಜವಾದಿಗಳು ಬರ್ತಾರೋ ಅಲ್ಲಿ ಹೋಗಿ ಏನು ಸ್ವಾಮಿ ಕತ್ ಪ್ರಯೋಜನ ಆಯ್ತು 3 ತಾಸು ಕುಂಡ್ರದಕ್ಕೆ. ಇಷ್ಟು ಮಂದಿ ದುಡಿದ್ರೆ ನಮ್ಮ ದೇಶ ಎಷ್ಟು ಏನಪ್ಪ ಮುಂದೆ ಹೋಗ್ತಿತ್ತು. ಇದೇ ಮಾತು ಕುಡುಕರಿಗೆ ಹೇಳಂಗಿಲ್ಲ, ಕುಡುಕರಿಗೆ ಹೇಳಂಗಿಲ್ಲ, ಇಸ್ಪೆಟ್ ಆಡೋರಿಗೆ ಹೇಳಂಗಿಲ್ಲ, ದರೋಡೆ ಮಾಡೋರಿಗೆ ಹೇಳಂಗಿಲ್ಲ, ಪ್ರವಚನ ಕೇಳೋರಿಗೆ, ಪೂಜೆ ಮಾಡೋರಿಗೆ ಹೇಳ್ತಾರೆ. ಹೆಂಗದ ನೋಡ್ರಿ. ಇಸ್ಪೆಟ್ ಆಡೋರು ಬೆಳ್ತಾನ ಕುಂಡಿರ್ತಾರಲ್ಲ, ಅವ್ರಿಗೆ ಹೇಳಂಗಿಲ್ಲ, ಅವ್ರಿಗೆ ಹೇಳಂಗಿಲ್ಲ. ಮನುಷ್ಯ ಅದಕ್ಕೆ ಬುದ್ಧಿ ಭ್ರಷ್ಟ ಇರ್ತದೆ ಮನುಷ್ಯನಿಗೆ. ಏನು, ಯಾವಾಗ, ಎಲ್ಲಿ, ಎಷ್ಟು ಆಡಬೇಕು, ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ಮನುಷ್ಯ ಅಪರಾಧವನ್ನು, ಪಾಪವನ್ನು ಮಾಡ್ತಾನೆ. ಅದಕ್ಕೆ ಶಾಸ್ತ್ರ ಏನಪ್ಪ ಅಂತ ಕೇಳಿದರೆ, ಪರಮಾತ್ಮ ಯಥಾ ಚತುರ್ಭಿ ಕನಕಂ ಪರೀಕ್ಷತೆ. ಬಂಗಾರ ತೊಗೊಳಕ್ಕೆ ಹೋದ್ರೆ ಹಾಗೆ ತಗೋತೀರೇನು? ಇಲ್ಲ. ಭಾಳ ಲಗ್ನದ ಅವಶ್ಯಕತೆ ಒಂದು 4 ತೊಲೆ ಬಂಗಾರ ಖರೀದಿ ಮಾಡಿದ್ರಿ, ನಿಶ್ಚಯ ಆಗಿತ್ತು, ಖರೀದಿ ಮಾಡಿದ್ರಿ, ತೊಗೊಂಡು ಹೊರಗೆ ಬಂದಿರಿ, ಬಂಗಾರ ಅಂಗಡಿಯಿಂದ ಹೊರಗೆ ಬಂದಿರಿ,
ಬಂದ ಕೂಡಲೇ ಇದ್ರಿಗೆ ಒಬ್ಬ ಮನುಷ್ಯ ಬಂದ, ಏನು ಅದು ಮ್ಯಾರೇಜ್ ಕ್ಯಾನ್ಸಲ್ ಆಗಿದೆ, ಫಿಕ್ಸ್ ಆಗ್ಯದಂತ ಬಂಗಾರ ತೊಗೊಂಡು ಹೊರಗೆ ಬಂದಾನ. ಒಂದು 10 ಹೆಜ್ಜೆನೇ ಬಂದಾನ. ಅದು ಸಾಲ ಸೋಲ ಮಾಡಿ ಬಂಗಾರ ತೊಗೊಳೋಣ, ಬಡ್ಡಿದು ರೊಕ್ಕ ತೊಗೊಂಡು ಬಂಗಾರ ತೊಗೊಳೋಣ. ಯಾವಾಗ ಲಗ್ನ ಕ್ಯಾನ್ಸಲ್ ಆಯಿತು ಅಂದ್ರೆ ಅವ ಅಂದ, ಸುಮ್ಮನೆ ಮತ್ತು ಬಂಗಾರ ತೊಗೊಂಡು ವಾಪಸ್ ಮಾಡೋನು, ಬಡ್ಡಿ ಯಾಕೆ ಬೆಳೆಸೋದು, ವಾಪಸ್ ಮಾಡೋನು ಅಂತ ಬಂಗಾರ ಅಂಗಡಿಗೆ ಹೋದ. ಬಂಗಾರ ಅಂಗಡಿ ತಗೋತಾರೇನ್ರಿ? ಕೊಂಡ್ರಿ ಅಂತ. ಯಾಕೆ ತಿಕ್ಕಿ ನೋಡ್ತೀನಿ, ಏನ್ರಿ ಈಗ 2 ಕಾಲು ಹೊರಗೆ ಹೋಗಿನಿ ಅಷ್ಟೇ, ಒಂದು 10 ಫೀಟ್ ಹೋಗಿನಿ, ಹಿಂಗಾಗಿ ಒಳಗೆ ಬಂದು ಛೆ ನಮ್ಮ ಪದ್ಧತಿ ಅದ ರೀ ಅದು. ಏನು ಹಂಗೆ ತಗೋತಾರೆ ನಿಮ್ಮ ಕಡೆ? ಬಂಗಾರ ಅಂಗಡಿ ತೊಗೊಂಡು 10 ನಿಮಿಷ ನೀವು ಹೊರಗೆ ಬಂದರೂ ಬಂಗಾರ ತೊಗೊಂಡು ತಿಕ್ಕಿ ನೋಡ್ತಾನೆ, ಕಾಶ್ ನೋಡ್ತಾನೆ, ಬಡದು ನೋಡ್ತಾನೆ. ಹಾಗೆ ತೊಗೊಳಂಗಿಲ್ಲ. ಆ ಬಂಗಾರ ಏನು ಕಿಮ್ಮತ್ತಿಂದ? ಒಬ್ಬ ಬಂಗಾರ ಅಂಗಡಿ ಬಂಗಾರ ತಿಕ್ಕಲಾರ ತಗೊಳಂಗಿಲ್ಲ, ಹಂಗೆ ಪರಮಾತ್ಮ ನಿಮಗೆ ತಿಕ್ಕಲಾರ ತಗೋತಾನೆ. ನಿಮ್ಮನ್ನು ಸ್ವೀಕಾರ ಮಾಡ್ಬೇಕಾದ್ರೆ ನೀ ಖರೀದಿ ಮಾಡಿದ ಬಂಗಾರ 10 ನಿಮಿಷನಾಗ ತಿಕ್ಕಲಾರದೆ ಅದೇ ಅಂಗಡಿಯಾಗ ತಿಕ್ಕಲಾರ ತಗೊಳಂಗಿಲ್ಲ ಅಂದ್ರೆ ನಮ್ಮನ್ನು ಪರಮಾತ್ಮ ಹಂಗೆ ತಗೋತಾನೆ. ಬಾ ಅಂತಾನೆ, ಅವನು ಪರೀಕ್ಷೆ ಮಾಡ್ತಿರ್ಬೇಕಲ್ರಿ. ಪರೀಕ್ಷೆ ಮಾಡಲಾರ್ದೆ ಯಾವತ್ತು ಮಾಡ್ತೀರಿ? ಅರ್ಬಿ ಪರೀಕ್ಷೆ ಮಾಡಿ ತಗೋತೀರಿ, ಕಾಯಿಪಲ್ಯ ಪರೀಕ್ಷೆ ಸುಮ್ಮ 10 ರೂಪಾಯಿ ಕಾಯಿಪಲ್ಯ. ಏಟು ಅಂಗಡಿ ತಿರುಗಾಡ್ತಾರಿ? ಏಟು ಅಂಗಡಿ ತಿರುಗಾಡ್ತೀರಿ? ಪರೀಕ್ಷೆ ಇಲ್ಲ ಯಾವುದು ತಗೊಳಂಗಿಲ್ಲ. ಬಟ್ಟೆ ಪರೀಕ್ಷೆ ಮಾಡಿ, ಕಾಯಿಪಲ್ಯ ಪರೀಕ್ಷೆ ಮಾಡಿ, ಬಂಗಾರ ಪರೀಕ್ಷೆ ಮಾಡಿ, ಹೊಲ ಪರೀಕ್ಷೆ ಮಾಡಿ, ಹೆಣ್ಣು ಪರೀಕ್ಷೆ ಮಾಡಿ, ಗಂಡು ಪರೀಕ್ಷೆ ಮಾಡಿ, ಎಲ್ಲನೂ ಅದೇನು ಮಾಡ್ತೇವೆ ಹಂಗೆ ಹಂಗೆ ಇದು ತೊಗೊಳೋದು ಹಂಗೆ. ಸಾಮಾನ್ಯ ಎಲ್ಲ ಹಾಳಾಗೋದು, ಹೆಣ್ಣು ಹಾಳಾಗೋದು, ಹೆಣ್ಣು ಮಣ್ಣು ಇವೆಲ್ಲ ಹಾಳಾಗುವಾಗ ಇವೇನು ಸುಖ ಇಲ್ಲ. ಜಗಕ್ಕಿಕ್ಕಿದ ವಿಧಿ ಬಸವಣ್ಣದು. ಹೆಣ್ಣೆನ್ನದು, ಹೊನ್ನೆನ್ನದು, ಮಣ್ಣೆನ್ನದು ಅಂತ ಏನು ಮಾಡ್ತಿ? ಇದು ನಿನಗೆ ವಿಧಿ ಅದಾವ. ಭೂಮಿಗಾಗಿ ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆ. ಪರಂತು ಅದಕ್ಕೆ ನಮ್ಮ ಇಡೀ ಜೀವನ ಪ್ರಯತ್ನ ಮಾಡ್ತೇವೆ. ಹೆಣ್ಣು ಹಣ್ಣು ಮಣ್ಣು ಪರೀಕ್ಷೆ ಮಾಡೋದು ತಗೊಳ್ಳಲ್ಲ ಅಂದ್ರೆ ಪರಮಾತ್ಮ ನಿಮಗೆ ಪರೀಕ್ಷೆ ಮಾಡೋದಕ್ಕೆ ಕರ್ಕೋತಾನೆ? ತಗೊಳಂಗಿಲ್ಲ. ಪರಮಾತ್ಮ ನಮಗೆ ಪರೀಕ್ಷೆ ಮಾಡ್ತಾನೆ. ಹೆಂಗೆ ಬಂಗಾರ 4 ಥರ ಪರೀಕ್ಷೆ ಮಾಡ್ತಾರೆ, ಹಂಗೆ ಪರಮಾತ್ಮ ಗುರುದೇವ ನಮಗೂ ಪರೀಕ್ಷೆ ಮಾಡ್ತಾನೆ. ಯಥಾ ಚತುರ್ಭಿ ಕನಕಂ ಪರೀಕ್ಷತೆ ನಿಗರ್ಷಣ ಛೇದನ ತಾಪತಾಡನೆ. ಹ್ಯಾಂಗ ಪರೀಕ್ಷೆ ಮಾಡ್ತಾನೆ? ಶ್ರುತೇನ ಶೀಲೇನ ಗುಣೇನ ಕರ್ಮಣ. ಇವು 4 ಪರೀಕ್ಷೆ ಆಗ್ತದೆ ಮನುಷ್ಯನಿಗೆ. ಪರಮಾತ್ಮ ಸ್ವೀಕಾರ ಮಾಡಬೇಕಾದ್ರೆ ಆ ಬಂಗಾರ ಚಲೋ ಇತ್ತು ಅಂದ್ರೆ ಆಭರಣ ಹಾಕದ ಕೊಳ್ಳ ಕೈಯಾಗ ಹಾಕೋತಾನೆ. ಹಂಗೆ ಪರಮಾತ್ಮ ಇವು 4 ಸರಿ ಇದ್ದೇವೆ ಅಂದ್ರೆ ನಮಗೂ ಕೊಳ್ಳಾಗ ಹಾಕೋತಾನ್ರಿ. ಕೊಳ್ಳಾಗ ಹಾಕೋತಾನ, ನಿಮ್ಮ ಕೊಳ್ಳಿಗೆ ಬೀಳ್ತಾನ ಪರಮಾತ್ಮ, ಕೊಳ್ಳಿಗೆ ಹಾಕೋತಾನ. ಅವು 4 ಅದಾವಂತ. ಶ್ರುತೇನ ಶೀಲೇನ ಗುಣೇನ ಕರ್ಮಣ. ಇವು 4 ಇದ್ದು ಅಂದ್ರೆ ಪರಮಾತ್ಮ ನಿಮಗೆ ಮಾಲಾ ಮಾಡಿ ಹಾಕೋತಾನೆ, ಕೊಳ್ಳಾಗ ನಿಮಗೆ ಅಪ್ಕೋತಾನೆ. ಏನು ಮೊದಲನೇದ್ದು? ನೀ ಕಿವಿ ಯಾರಿಗೆ ಕೊಡ್ತಿ ಅನ್ನೋದು ನೋಡ್ತಾನೆ ಮೊದಲನೇ ಫಸ್ಟ್. ಎಲ್ಲ ಇಂದ್ರಿಯಗಳಲ್ಲಿ ಕಿವಿ ಬಹಳ ದೊಡ್ಡದ್ರಿ, ಮುಖ್ಯದ. ಕಣ್ಣು ಇದ್ದಿದ್ರೆ ನಡೀತದೆ, ಕಿವಿ ಬಹಳ ಮುಖ್ಯ. ಕಿವಿ ಕೇಳಂದ್ರೆ ವ್ಯವಹಾರ ಬಂದಾಕ. ಕಿವಿ ಮುಖ್ಯದ. ಪರಮಾತ್ಮನನ್ನು ಕಾಣಲಿಕ್ಕೆ, ಧರ್ಮ ಮಾಡಲಿಕ್ಕೆ ಕಿವಿ ಬೇಕು. ಮೊದಲು ಕಿವಿ ಇಲ್ಲ, ಕೇಳಕ್ಕಿಲ್ಲ ಅಂದ್ರೆ ಏನು ಮಾಡ್ತಿದ್ರಿ ಎಲ್ಲರೂ? ಏನು ಮಾಡ್ತೀವಿ? ಕಿವಿ ಮುಖ್ಯದ. ಯಾರು ಕಿವಿ ಪರಮಾತ್ಮನಿಗೆ ಕೊಡ್ತಾರ ಅವರಿಗೆ ಪರಮಾತ್ಮ ಪ್ರೀತಿ ಮಾಡ್ತಾರೆ. ನಾವು ಕಿವಿ ಚಾಡಿ ಕೋರಿ ಕೊಡ್ತೇವೆ, ಕಿವಿ ಯಾಕೆ ಬಂದು ಹೇಳ್ತಾರೆ, ಕೇಳ್ತಾರೆ ಕಿವಿ ಕೊಟ್ಕೊಂಡು.
ಕೇಳಿ ಮುಂದೆ ಮನೆ ಅಡ್ಡಾಕ ಅಕ್ಕವಿಲ್ಲ ಮನೆ ಅಡ್ಡಾಕ ಕಾರಣ ಅವ್ರದ್ದು ಮಾತು ಇವ್ರದ್ದು ಮಾತು ಕೇಳಿ ಮನೆ ಅಡ್ಡು ಮಾಡಿದೆ. ಮಿತ್ರತ್ವ ಹಾಳಾಯಿತು, ಮನೆಯ ಹಾಳಾಯಿತು. ಕಿವಿ ಎಲ್ಲರಿಗೂ ಕೊಡಬಾರ್ದು ರೀ, ಲಕ್ಷ್ಯ ಇರಲಿ. ಸಿಕ್ಕವ್ರಿಗೆ ಕಿವಿ ಕೊಡಬಾರ್ದು. ಕಿವಿ ಮಹಾತ್ಮರಿಗೆ ಕೊಡಬೇಕು, ಸತ್ಪುರುಷರಿಗೆ ಕೊಡಬೇಕು. ಅವ್ರ ಮಾತು ಕೇಳಬೇಕು. ಶ್ರುತಿ ಮಾತ, ಶಾಸ್ತ್ರ ಮಾತ, ಶರಣರ ಮಾತ, ಮಹಾತ್ಮರ ಮಾತ, ದಾಸರ ಮಾತ. ಸಂಸಾರಿಗಳ ಮಾತು ಕೇಳ್ತಾ ಇಲ್ಲ, ಇದೇ ಹೇಳ್ತಾರೆ. ಚಲೋ ಇರಪ್ಪ, ಹೆಂಡತಿ ಮಾಡ್ಕಪ್ಪ, ಮಕ್ಕಳು ಹಡಿಯಪ್ಪ, ಮನೆ ಕಟ್ಟಪ್ಪ, ಮಾಡೆ ಕಟ್ಟಪ್ಪ. ಪಾಪದ ಸುದ್ದಿ ಹೇಳಂಗಿಲ್ಲ, ಕಟ್ಟೋದು ಹೇಳ್ತಾರೆ. ಯಾರಲ್ಲೇ ಸನ್ಯಾಸಿಯಾಗಪ್ಪ ಅಂತ ಹೇಳಿರಿ ಮಕ್ಕಳಿಗೆ? ಯಾರು ಹೇಳಿರಿ? ನಾವು ಎಂಥವ್ರು ಇರಬೇಕು? ಸಂಸಾರದಾಗ ಸುಖಿ ಆಹೆ, ಅಸಕೋಣ ಸುಖಿ ಆಹೆ. ಯಾವರ ಗಂಡು ಮಗ ಅದಾನ ಸಂಸಾರದಾಗ ನಾವು ಆರಾಮಿದ್ದೇವೆ ಅಂತ ಹೇಳ. ಹೆಂಡತಿಗೆ ಆರಾಮಿಲ್ರಿ, ಅದೇ ದಾರೇ ನಡೆದಿದೆ ಅಂತ ಮಾರಿ ಸಾಪ್ ಮಾಡ್ಕೊಂಡು ಕಾಕ ಯಾಕೆ ಮಾರಿ ಸಾಪ್ ಮಾಡಿ ಏನಾಗ್ಯದ? ಆರಾಮಿಲ್ಲ ಏನು? ದವಾಖಾನೆ ನಡೆದಿದೆ, ಆರಾಮಿಲ್ಲ? ಇಲ್ಲ ಆರಾಮಿಲ್ಲ ಇದ್ದೇನೆ. ಮತ್ತು ಮಾದಿಯಾಕೆ ಸಾಪ್ ಮಾಡಿದೆ? ಅಲ್ಲೋ ನಾ ಆರಾಮಿದ್ದೀನಿ, ಆಕೆ ಮನ್ಯಾಗ ಆರಾಮಿಲ್ಲ. ಕಾಕಿ ಆರಾಮಿದ್ರೆ ಕಾಕ ಹಿಂಗಾಕ ನೋಡ್ರಿ. ಕಾಕನ ಬಟನ್ ಅಲ್ಲದ ಮನ್ಯಾಗ, ಇದು ಬಲ್ಬ್, ಇದು ಬರೀ ಕಾಕ. ಅಲ್ಲಿ ಆಫ್ ಮಾಡಿದ್ರೆ ಆಫ್, ಆನ್ ಮಾಡಿದ್ರೆ ಆನ್. ನಮ್ಮ ಸಂಸಾರ ಹಿಂಗದ. ಮಗ ಯಾಕೆ ನಿನಗೇನಾಗ್ಯದ? ಮಗ ಆರಾಮಿಲ್ರಿ, ಹೆಂಡತಿ ಆರಾಮಿಲ್ರಿ, ಗಂಡ ಆರಾಮಿಲ್ರಿ, ಮನ್ಯಾಗ ಠೇಕಿಲ್ರಿ. ಅರೆ ನಿನಗೇನು ಬೇನಾಗ್ಯದ? ನೀ ಅನ್ಕೋತಿರೋಲ್ಲ. ಹಂಗಂಗ್ರಿ ಬಟನ್ ಅಲ್ಲೇ ಅದ. ನಮ್ಮ ಹಣೆ ಬರ ಹಿಂಗೆ. ಜಗತ್ತಿನೊಳಗಂತಾರ ಸುಖಿ ಇದ್ದೀನಂತ ಯಾವ ಗಂಡಸ್ಮಗ ಅದನ್ನು ಬಾ ಅಂತಂದ್ರು ಹೇಳು ಪುರಾಣ, ನಾ ಸುಖಿ ಇದ್ದೀನಂತ. ಇಲ್ಲ, ಸುಖಿ ಇರಕ್ಕೆ ಸಾಧ್ಯನೇ ಇಲ್ಲ. ಸುಖಿ ಒಬ್ಬದನ, ಒಬ್ಬ ಶರಣ, ಒಬ್ಬ ಸಂತ, ಒಬ್ಬ ಮಹಾತ್ಮ. ಪ್ರಪಂಚ ನಂಬಿದವ ಎಂದೂ ಸುಖಿ ಇರಕ್ಕೆ ಸಾಧ್ಯ ಇಲ್ಲ. ನಿನಗೆಷ್ಟೇ ಯಾಕೆ ರೊಕ್ಕ, ರೂಪಾಯಿ, ಅಧಿಕಾರ, ಐಶ್ವರ್ಯ ಬರಲ್ಲೆಕ್ಕ. ರೊಕ್ಕಿದ್ರೆ ಹಿಂಗೆ ಇರ್ಬೇಕು ಅನ್ನೋ ಚಿಂತೆ, ಕುರ್ಚಿ ಸಿಕ್ಕರೆ ಇದು ಹಿಂಗೆ ಇರಬೇಕು ಅನ್ನೋ ಚಿಂತೆ, ಮಕ್ಕಳು ಹುಟ್ಟಿದ್ರೆ ಇದು ಸಾಯಬಾರ್ದು ಅನ್ನೋ ಚಿಂತೆ, ಹೆಂಡತಿ ಆದ್ರೆ ಡೈವರ್ಸ್ ಆಗ್ಬೇಕು. ಅರೆ ಚಿಂತೆ ಆದ್ರೆ ಇಲ್ಲಪ್ಪ. ಏನು ಗಳಿಸಿಲ್ಲ ಅದು ಚಿಂತೆಯಿಂದೇ ಬಂದ ನಿನಗೆ. ಆ ಚಿಂತೆ ನೀನು ತಗೊಂಡೇ ಹೋಗೋದು, ಅಲ್ದಾಗ ಹೋಗಂಗಿಲ್ಲ. ಅದು ನೀನು ತಗೊಂಡೇ ಹೋಗ್ತದದು. ಜಗತ್ತಿನೊಳಗೆ ಚಿಂತೆ ಬರಲಾದಂಥ ವಸ್ತುನೇ ಯಾವುದೂ ಇಲ್ಲ. ಚಿಂತೆ ಮಾಡಿ ಗಳಿಸಿದೇವಿ, ಅದು ಹೋಗುವಾಗ ಚಿಂತೆ ಮಾಡ್ಕೋತೇವೆ. ಚಿಂತೆ ಮಾಡಿ ಹೆಂಡತಿ ಮಾಡ್ಕೊಂಡೇವಿ, ಈ ಚಿಂತೆ ಮಾಡಿ ಆಕೆಗೆ ಏನಾಗಬಾರ್ದು, ನನಗೆ ಆಕೆಗೆ ಏನಾಗಬಾರ್ದು, ಈ ಚಿಂತೆ ಮಾಡ್ಕೋತೇವೆ. ಚಿಂತೆ ಮಾಡಿ ಬಂದ ವಸ್ತು ಅವು ನಮಗೆ ಚಿಂತೆಯಾಗೇ ಇಡ್ತವೆ, ಚಿಂತೆ ಹೋಗಂಗಿಲ್ಲ. ಚಿಂತೆ ಹೋಗ್ಬೇಕಂದ್ರೆ ಚಿಂತನ ಮಾಡ್ರಿ. ಪ್ರಪಂಚದ ಚಿಂತೆ ಪರಮಾತ್ಮನ ಚಿಂತನ. ಯಾರು ಪರಮಾತ್ಮನ ಚಿಂತನ ಮಾಡ್ತಾರ ಅವರ ಚಿಂತೆ ಮುಗಿದೋಗ್ಬಿಡ್ತದೆ. ಉಂಡು ಒಳಗೆ ಊಟ ಚಿಂತೆ ಹೆಂಗೆ ಹೋಗ್ತವೆ, ಹಂಗೆ ಪರಮಾತ್ಮನ ಪ್ರಾಪ್ತಿ ಆಯಿತು ಅಂದ್ರೆ ಎಲ್ಲ ಚಿಂತೆ ಹೋಗ್ತಾವೆ. ಪರಂತು ನಾವು ಪ್ರಪಂಚ ಪ್ರಾಪ್ತಿ ಮಾಡಿಕೊಂಡು ಒಂದು ಚಿಂತೆ ಅಲ್ಲ, 1000 ಚಿಂತೆ ನಾವೇ ಗಳಿಸಿದ್ದೇವೆ. ಹೆಂಡತಿ ಮಾಡ್ಕೊಂಡ್ವಿ, ಚಲೋ ಇರಬೇಕು ಅನ್ನೋ ಚಿಂತೆ, ಮಗ ಹಾಡಬೇಕು, ಶಾಣೆ ಅನ್ನೋ ಚಿಂತೆ, ಮನೆ ಕಟ್ಟಬೇಕು, ಬೀಳಬಾರದು ಅನ್ನೋ ಚಿಂತೆ, ಹೊಲ ತೊಗೊಂಡೇವಿ, ಬೆಳಿಬೇಕು ಅನ್ನೋ ಚಿಂತೆ. ಅಯ್ಯೋ ಅಯ್ಯೋ ಅಯ್ಯೋ. ನೀ ಯಾವ ವಸ್ತು ಗಳಿಸಿದ ಚಿಂತೆ ಇಲ್ಲದ ವಸ್ತು ಒಂದರ ಅದಾವ? ಒಂದರ ಒಂದು ಪ್ಯಾಂಟ್ ಹೊಲಸಿದ್ರೆ ಹಂಗೆ ಹರಿಬಾರ್ದು ಅನ್ನೋ ಚಿಂತೆ, ಹೊಲಸಾಗಬಾರ್ದು ಅನ್ನೋ ಚಿಂತೆ ಅಲ್ಲ, ಹರಿಬಾರ್ದು, ಹೊಲಸಾಗಬಾರ್ದು ಚಿಂತೆ ಇಲ್ಲದ ಸಂಸಾರದ ಚಿಂತೆ ಅದ. ಚಿಂತ ಅಪರಿಮೇಯಾಂಚ. ಶಾಸ್ತ್ರ ಹೇಳ್ತು ಎಣಸಕ್ಕೆ ಬಾರ್ಲಾರ್ದು ಚಿಂತೆ ಅಷ್ಟದಲ್ಲ. ಈ ಹಲವು ಚಿಂತೆಯೊಳಗಿಪ್ಪವರನ್ನು ಕಂಡೆ, ನಿನ್ನ ಚಿಂತೆಯೊಳಗಿಪ್ಪವ್ರನ್ನು ಒಬ್ಬರನ್ನು ಕಾಣೆ ಗುಹೇಶ್ವರ. ಹೆಂಗೆ ಹೇಳಿದ್ರಿ?
ಹೆಂಡ್ರ ಚಿಂತೆ, ಗಂಡ್ರ ಚಿಂತೆ, ಮಕ್ಕಳ ಚಿಂತೆ, ರೂಪಾಯಿ ಚಿಂತೆ, ಅಧಿಕಾರ ಚಿಂತೆ, ಐಶ್ವರ್ಯ ಚಿಂತೆ, ಸಾಯು ಚಿಂತೆ. ಈ ಚಿಂತೆಯಾಗಿದ್ದವ್ರು ನೋಡಿದೇವಿ. ಪರಮಾತ್ಮನ ಚಿಂತೆ ಮಾಡೋರು ಟೈಮ್ ಇಲ್ರಿ, ಟೈಮ್ ಇಲ್ಲ. ಎಂಥ ಬುದ್ಧಿ ಇರ್ಬೇಕು ನಮ್ಮದು, ಎಂಥ ಬುದ್ಧಿ ಇರಬೇಕು. ನಾವೆಲ್ಲರೂ ಪರಮಾತ್ಮನಿಗೆ ಆಣೆ ಮಾಡಿ ಬಂದವರಿದ್ದೇವೆ. ಯದಾ ಯೋನ್ಯಂ ಪ್ರಮುಂಚಾಮಿ ತತ್ ಪ್ರಪದ್ಯೆ ಪರಮೇಶ್ವರಂ ಅಶುಭಕ್ಕೆ ಕರ್ತಾರಂ ಫಲಮುಕ್ತಿ ಪ್ರದಾಯಕಂ. ಪರಮಾತ್ಮ, ಈ ನರಕದಿಂದ, ತಾಯಿ ಹೊಟ್ಟೆ ನರಕದಿಂದ ಹೊರಗೆ ಹಾಕು. ಹೊರಗೆ ಹಾದ ಮೇಲೆ ನಿನ್ನ ಬಿಟ್ಟು ನಾ ಮತ್ತೊಂದು ಏನೂ ಮಾಡಂಗಿಲ್ಲ, ಏನೂ ಮಾಡಂಗಿಲ್ಲ. ಸದಾ ನಿನ್ನ ಧ್ಯಾನ, ನಿನ್ನ ಪೂಜೆ, ನಿನ್ನ ಕರ್ಮ, ನಿನ್ನ ಚಿಂತನೆ, ನಿನ್ನ ಸೇವನೆ ಮಾಡ್ತೀನಿ, ಇದ್ರ ಬಿಟ್ಟು ಏನು ಮಾಡಂಗಿಲ್ಲ ಅಂತ ಆಣೆ ಮಾಡಿ ಹೊರಗೆ ಬಂದವರು. ಹೊರಗೆ ಬಂದ ಬಳಿಕ ಏನು ಮಾಡಕತ್ತೀನಿ? ದೇವ್ರ ಪೂಜೆ ಮಾಡೋ ಟೈಮ್ ಇಲ್ಲ, ಟೈಮ್ ಇಲ್ಲ, ಟೈಮ್ ಇಲ್ಲ. ಎಲ್ಲದಕ್ಕೂ ಟೈಮ್ ಅದ, ದೇವ್ರಿಗೆ ಟೈಮ್ ಇಲ್ಲ. ಹೆಂಡತಿಗೆ ಟೈಮ್, ಗಂಡಿಗೆ ಟೈಮ್, ಮಕ್ಳಿಗೆ ಟೈಮ್, ರೊಕ್ಕಿಗೆ ಟೈಮ್ ಅದ. ಇವೆಲ್ಲ ಯಾರು ಕೊಟ್ಟಾರ? ಅವನಿಗೆ ಟೈಮ್ ಇಲ್ಲ. ಪತಿಗೆ ಮಾಡಿದ ಅಡಿಗೆ ಪತಿಗೆ ಕದೆ ಉಂಡರೆ ವ್ಯಭಿಚಾರಿ ಅಲ್ಲವೇ? ಗಂಡನ ಸಲುವಾಗಿ. ಮತ್ತೆ ಹೆಣ್ಮಕ್ಳು ನೋಡ್ತಿರ್ಲ, ಅಡಿಗೆ ಯಾಕೆ ಮಾಡಿದೆ, ಯಾಕೆ ಮಾಡ್ತೀವಿ ಅಡಿಗೆ? ನನ್ನ ಸಲುವಾಗಿ ಅಂದಾರನೇನು, ಅವ್ರ ಸಲುವಾಗಿ. ಅದು ಉಣ್ತದ ಒಂದು, ಈಕೆ ಉಣ್ತಾಳ 4. ಹೆಸರು ಅವಂದು, ಬಸರು ಇಕ್ಕಿದ್ದು ಅವ್ರ ಸಲುವಾಗಿ. ನೀ ಉಣ್ಣಕ್ಕೆ ಯಾರು? ನೀನೇ. ಅದು ಒಂದು ರೊಟ್ಟಿ ಒಂದು ಹೊರಗೆ ಹೋದು ಚಂತನ ಹಂಗೆ ಕುರಿಯನ್ನು ತಿನ್ಕೋತ ಕುಂತಿರ್ತೀವಿ ಮನ್ಯಾಗ. ನೀ ಹೆಸರು ಅವಂದು ಹೇಳ್ತೀರಲ್ಲ. ಪತಿಗೆ ಮಾಡಿದ ಅಡಿಗೆ ಪತಿಗೆ ಇಕ್ಕದೆ ತಾನೇ ಉಂಡರೆ ವ್ಯಭಿಚಾರಿ ಅಲ್ಲವೇ? ಗಂಡಗೆ ಮಾಡಿದ ಅಡಿಗೆ ಗಂಡ ಉಣ್ಕಿದ್ರೆ ತಾನೇ ಉಣ್ಕು ವ್ಯಭಿಚಾರ ಅಂತಾರೆ ಇಲ್ಲಕ್ಕೆ. ಹಾಗೆ ಪರಮಾತ್ಮ ಅಂತ ಬಾಯಿಲೆ ಹೇಳ್ತಿ. ಪರಮಾತ್ಮ ಕೆಲಸ ಮಾಡಿ ನೀನೊಬ್ಬ ವ್ಯಭಿಚಾರಿ ಮನುಷ್ಯ ಇದ್ದೀನಿ, ವ್ಯಭಿಚಾರಿ ಹೇಳ್ತಿ ಬಾಯಿಲೆ. ದೇವ್ರದ್ದು ಎಲ್ಲ ದೇವ್ರು ಕೊಟ್ಟಾನೆ. ಮನೆಗೆ ಅವನೇ ಕೊಟ್ಟಾನೆ, ಚಲೋ ಹೆಣ್ಣು ಅವನೇ ಕೊಟ್ಟಾನೆ, ಚಲೋ ಗಂಡು ಅವನೇ ಕೊಟ್ಟಾನೆ, ರೊಕ್ಕ ಅವನೇ ಕೊಟ್ಟಾನೆ. ಅವನ ಕೆಲಸ ಏನು ಮಾಡಿದ್ವಿ? ಇದೆಲ್ಲ ಅವರೇ ತಂದಾರ್ರಿ, ಮನೆಯವ್ರು ತಂದಾರ. ಮನೆ ಕಡ್ಸ್ಯಾರ ಅವ್ರಿ. ಜೋಳ ತಂದವ್ರು, ಗೋಧಿ ತಂದವ್ರು, ಬೆಲ್ಲ ತಂದವ್ರು, ಅಲ್ಲಿ ಹೋಳಿಗೆ ಮಾಡೋದು ಎಲ್ಲ ಅವ್ರದೇ ರೀ. ನೀನೇ ಉಣ್ತಿ, ಅವ್ರು ಕೊಡ್ತಿ. ಎಂಥ ವಿಚಿತ್ರ ಬುದ್ಧಿ ಮನುಷ್ಯನಿಗದ, ಎಂಥ ವಿಚಿತ್ರ ಬುದ್ಧಿ ಮನುಷ್ಯನಿಗದ. ತಿಳಿದಿಲ್ಲ ಅಂತಲ್ಲ, ತಿಳಿದದ. ತಿಳಿದು ತಪ್ಪು ಮಾಡ್ತಾನೆ. ಇದು ಲಕ್ಷ. ಸಣ್ಣ ಹುಡುಗ ಅಪರಾಧ ಮಾಡಿದ್ರೆ ಅವರಿಗೆ ದಂಡ ಇಲ್ಲ, ದಂಡ ಇಲ್ಲ ಅವರಿಗೆ. ಸಣ್ಣ ಹುಡುಗ ಗೊತ್ತಿಲ್ಲ, 10-14 ವರ್ಷದ ಒಳಗೆ ಮಾಡೋದು ಅಂದ್ರೆ ಅವರಿಗೆ ರಿಮಾಂಡ್ ಹೋಮ್, ದಂಡಿಲ್ಲ, ಫಾಸಿ. ಆದ್ರೆ ಮ್ಯಾಲದವ ಮಾಡ್ದ ಅಂದ್ರೆ ಅವನಿಗೆ ಜೇಲದ, ಫಾಸಿ ಅದ. ದನ ಕತ್ತಿ ಕುದುರೆ ಏನ್ರ ಮಾಡಿದ್ರೆ ದೇವ್ರು ಏನು ಮಾಡಂಗಿಲ್ಲ. ಅವು ಸಣ್ಣ ಇದ್ದಂಗೆ. ಮನುಷ್ಯನಾಗಿ ನೀ ತಪ್ಪು ಮಾಡಿದಿ ಅಂತ ಕೇಳಿದ್ರೆ ನಿನಗೆ ಕ್ಷಮಾಪಣೆ ಇಲ್ಲ, ನಿನಗೆ ದಂಡ, ಅದ ದಂಡ ಭೋಗಿಸಲಿಕ್ಕೆ ಬೇಕು, ಕಾರಾಗೃಹ ಹೋಗಬೇಕು. ಮನುಷ್ಯನಾಗಿ ತಪ್ಪು ಮಾಡಿದಿ ಅಂತಂದ್ರೆ ನಿನಗೆ ಪಾಪ ಅನ್ನೋದೊಳದಿಂದ ಗಿಡಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಅಪಕ್ಷ ಕುಲವಾಗಿ ನೀನು ಮನುಷ್ಯ ಆಗಿ ಪಾಪ ಮಾಡಿದ ಗಿಡ ಮರ ದನ ಕತ್ತಿ ಎಲ್ಲ ಆಗ್ತಿ. ನಿನಗೆ ಕ್ಷಮ ಇಲ್ಲ. ಸಣ್ಣ ಹುಡುಗರಿಗೆ ಕ್ಷಮ ಅದ, ದೊಡ್ಡರಿಗೆ ಕ್ಷಮ ಇಲ್ಲ. ದನ ತಪ್ಪು ಮಾಡಿದ್ರೆ, ಪ್ರಾಣಿ ತಪ್ಪು ಮಾಡಿದ್ರೆ ಅವ್ರು ಕ್ಷಮ ಅದ. ಮನುಷ್ಯ ಮಾಡಿದ್ರೆ ನಿಂಗೆ ಕ್ಷಮ ಇಲ್ಲ. ಇಷ್ಟೆಲ್ಲ ಗೊತ್ತಿದ್ದು ಮಾಡ್ತಾರಪ್ಪ, ಇಷ್ಟೆಲ್ಲ ಗೊತ್ತಿದ್ದು ಮಾಡ್ತಾರ. ಅದಕ್ಕೆ ಮಹಾತ್ಮರು ನಮ್ಗೆ ಹೇಳ್ತಾರಪ್ಪ ಅಂತಂದ್ರೆ ಮನುಷ್ಯ ವಿಚಾರ ಮಾಡಬೇಕು. ಅವ 4 ಅದಾವ. ಯಥಾ ಚತುರ್ಭಿ ಕನಕಂ ಪರೀಕ್ಷತೆ. ಕಡ್ದು ಬಡದು ಕಾಶಿ ಹೆಂಗೆ ಬಂಗಾರ ಚಲೋ ಅದೇ ನೋಡ್ತೀರ, ಹೆಂಗೆ ಮನುಷ್ಯನ ಕೂಡ ಶ್ರುತೇನ. ಇವ ಯಾರಂತ ಕೊಂಡಿರ್ತಾನ ಅದ್ರ ಮೇಲೆ ಮನುಷ್ಯನ ಕಿಮ್ಮತ್ತ. ಮಿನಿಸ್ಟರ್ಸ್ ಬಂದಿರ್ತಕ್ಕಂಥ ಅವ್ರ ಕ್ಲರ್ಕ್ಗೂ ಎಲ್ಲ ಮಾಡ್ತೀರಿಲ್ಲ, ಈಗ ಅವ್ರ ಸಂಘ ಅವನಿಗೂ ಸನ್ಮಾನ ಮಾಡ್ತೇವೆ ನಾವು. ಆ ಕಾರ್ದವನಿಗೆ ಚಾ ಕುಡಿಸ್ತೇವೆ, ಅವನಿಗೂ ಏನು ರೊಕ್ಕ ಕೊಡ್ತೇವೆ. ಕರ್ಕೊಂಬಂದು ಕಾರ್ದವನಿಗೆ, ಡ್ರೈವರ್ಗೆ
ನಾವು ಏನು ಕೇಳ್ತೀವಿ ಕಿವಿ ಯಾರಿಗೆ ಕೊಟ್ಟಿದ್ದೇವೆ ಅನ್ನೋದ್ರ ಮೇಲೆ ನಿನ್ನ ಅಪೂಜ್ಯತೆ ಗೊತ್ತದ. ಮನುಷ್ಯನ ಪರೀಕ್ಷೆ ಆಗ್ತದೆ. ಎಲ್ಲಿ ಕುಂಡಿರ್ತಾನೆ, ಯಾರಂತೆ ಕುಂಡಿರ್ತಾನೆ, ಯಾರ ಮಾತು ಕೇಳ್ತಾನೆ ಇವ? ಕಿವಿ, ಈ ಕಿವಿ ಸಮ್ಮ ಅಲ್ಲ. ಈ ಕಿವಿ ಏನಪ್ಪ ಅಂದ್ರೆ ನಿನಗೆ ಮಹಾತ್ಮನು ಮಾಡ್ತಾನೆ, ಸಜ್ಜನ್ನು ಮಾಡ್ತಾನೆ, ದುರ್ಜನನು ಮಾಡ್ತಾನೆ. ದುರ್ಯೋಧನ ಬಹಳ ಚಲೋ ಇದ್ದವ, ಅತಿ ಪ್ರೀತಿ ಇತ್ತು ಪಾಂಡವರ ಜೊತೆಗೆ, ಚಲೋ ಇದ್ದವ ಮೊದಲ ಸಣ್ಣವರಿದ್ದ ಕಾಲಕ್ಕೆ. ಒಬ್ಬ ದುಷ್ಟ ಮನುಷ್ಯ ಅವನೇ ಕಿವಿ ಕೊಟ್ಟವ. ಅವನೇ ಕಿವಿ ಕೊಟ್ಟದ್ದಕ್ಕೆ ಮಾಮ, ಅವನೇ ಕಿವಿ ಕೊಟ್ಟದ್ದಕ್ಕೆ ಸಂಪೂರ್ಣ 101 ಮಂದಿ ಕೌರವರು ನಾಶ ಆಗೋದ್ರು. ಅವ್ರಿಗೆ ದಿನ ಮಾಡೋರು ಇರಲಿಲ್ಲ ಯಾರು ಲೆಕ್ಕಾಕ. ಕಿವಿ ಭಾಳ ದೊಡ್ಡದ್ರಿ, ಕಿವಿ ಮುಖ್ಯ ಅದ. ಪ್ರೀತಿ ಪ್ರೇಮ ಎಲ್ಲಕ್ಕೂ ಕೂಡ ದ್ವೇಷ, ಪಾಪಕ್ಕೆ ಪುಣ್ಯಕ್ಕೆ ಈ ಕಿವಿ ಭಾಳ ಮುಖ್ಯ. ಈ ಕಿವಿ ನೀವು ಒಳ್ಳೆಯವರು ಕೆಟ್ಟರು ಅನ್ನೋದು ಗುರುತಿಡಿಸ್ತಾನೆ. ಏನು ಕೇಳ್ತಾನೆ ನಿಮ್ಗೆ ಗೊತ್ತಾರ. ಭಾಳ ಮಂದಿ ಸಿನಿಮಾ ಹಾಡು ಎಷ್ಟು ಕೇಳ್ತಾರೆ, ಭಜನೆ ಹಾಡು ಎಷ್ಟು ಮಂದಿ ಕೇಳ್ತಾರೆ. ಅದ್ರ ಮೇಲೆ ತಿಳ್ಕೊಬೇಕು, ಅನ್ಬೇಡ್ರೆ ಅದಕ್ಕೆ ನೀವು ಎಷ್ಟು ಚಲೋ ಅದ, ನೀವು ಎಷ್ಟು ಕೆಟ್ಟ. ಅದ್ರಾಗ ಆದರೂ ಟಿ ವಿಯಾಗ ಭಜನೆನೂ ಅದಾವ, ಭಕ್ತಿನೂ ಅದಾವ, ಸಿನಿಮಾ ಹಾಡು ಅದಾವ, ಓಡಾಡ್ತಂದು ಅದಾವ. ಆ ಕೇಳೋದ್ರ ಮೇಲೆ ಗೊತ್ತು ಇವ ಹೆಂಗದಾನ ಅಂತ ಗೊತ್ತಾಗ್ತದೆ ಅಷ್ಟೇ. ಇವ ಹಿಂಗೆ ಆಗ್ತಾನೆ, ಮುಂದೆ ಚಂತನ ಸಿನಿಮಾ ಹಾಡು ಕೇಳಕತ್ತ ಅಂದ್ರೆ ಇವ ಅವನನ್ನು ನಾಟಕ ಮಾಡ್ತಾನಂತ ತಿಳ್ಕೊ, ಪಾಠ ಹಾಕ್ತಾನೆ. ಸಜ್ಜನರು ಮಾತು ಕೇಳ್ತಿದ್ದ ಅಂದ್ರೆ ಕಿವಿ ಮೇಲೆ ಮನುಷ್ಯನ ಪರೀಕ್ಷೆ ಹಾಕದ. ಶ್ರುತೇನ ಎಲ್ಲಿ ಕುಂಡಿರ್ತಿ? 4 ಮಂದಿ ಕುಂಡ್ರು ಚೌಕನಾಗ ಕುಂಡಿರ್ತೇವೋ, ಏನು ಮಠದಾಗ ಕುಂಡಿರ್ತೇವೋ, ಏನು ಗುಡಿಯಾಗ ಕುಂಡಿರ್ತೇವೋ, ಅದು ನೋಡಿ ನೀ ದುಷ್ಟನೋ ಶಿಷ್ಟೋ ಅನ್ನೋದು ಗೊತ್ತಾಗ್ತದೆ. ಕಿವಿ ಯಾರಿಗೆ ಕೊಡಬೇಕು ಅನ್ನೋದು ಕಳಿಬೇಕು. ದುರ್ಯೋಧನ ಕಿವಿ ಕೊಟ್ಟೆ ಹಾಳಾದ, ಕಿವಿ ಕೊಟ್ಟೆ ಹಾಳ. ರಾಮಾಯಣ ಏನಪ್ಪ ಅಂದ್ರೆ ಕಿವಿ ಕೊಟ್ಟೆ ಮಂತ್ರ ಆಗಿ ಕಿವಿ ಕೊಟ್ಟೆ ಹಾಳಾಯಿತು. ಪೈಕಿ ಕಿವಿ ಸಾಮಾನ್ಯ. ಒಂದು ಕಿವಿಯಿಂದ ರಾಮಾಯಣ ಆಯಿತು, ಒಂದು ಕಿವಿಯಿಂದ ಮಹಾಭಾರತ ಆಯಿತು. ಅದಕ್ಕೆ ಯಾರೇ ನಿಮ್ಗೆ ದುಷ್ಟ ಚಾ ಕುಡಿಸಿ ಕುಂಡಿಸಿ ಹೇಳ್ತಾರೆ, ಅದು ನಿಮ್ಮ ಓಣ್ಯಾಗ ಮಗ್ಲಿಗೆ ಮನೆ ಅದು ನೋಡ್ರಿ ಇಲ್ಲ ಅವ್ರು ಹೆಂಗದ. ಸುಮ್ಮನೆ ಕೈಲಿ ಖರ್ಚು ಮಾಡಿ ನಿಮ್ಮ ಕಿವಿಯಾಗ ಪಾಪ ತುಂಬ. ಆರೇನು ಮಾಡುವರು ಆರಿಂದಲೇನು. ಯಮಚಿಂತೆ ಯಮಗೆ ಸಾಲದು, ಪರಚಿಂತೆ ಯಮಗೆ ಕೈಯ. ಕೂಡಲ ಸಂಘದ ಒಲಿವನೆಂಬ ಚಿಂತೆ ಹಾಸಲುಂಟು ಹದ್ದಲುಂಟು. ಬಸವಣ್ಣ, ನಿಮ್ಮ ವಿಚಾರ ಮಂದಿ ಚಿಂತೆ ಯಾಕೆ ಮಾಡ್ತಾರೆ? ನಿಮ್ಮ ಚಿಂತೆ ನೀವು ಮಾಡ್ಕೋರಲ್ಲ. ನಮ್ಮ ಕಡೆಯಿಂದ ಪೂಜೆ ಆಗಲಿಲ್ಲ, ನಮ್ಮ ಕಡೆ ಭಜನೆ ಆಗಲಿಲ್ಲ, ನಮ್ಮ ಕಡೆಯಿಂದ ಪುಣ್ಯ ಆಗಲಿಲ್ಲ, ನಮ್ಮ ಕಡೆ ದಾನ ಮಾಡ್ರಿ ಚಿಂತೆ. ಇನ್ನೊಬ್ರ ಚಿಂತೆ, ನಿಮ್ಮ ಚಿಂತೆ 1000 ಅದಾವ. ನನ್ನಂಥ ಪಾಪಿ ಯಾರೂ ಇಲ್ಲ, ನನ್ನ ಮನಸ್ಸು ಚಲೋ ಇಲ್ಲ, ನನ್ನ ಕಣ್ಣು ಚಲೋ ಇಲ್ಲ, ನನ್ನ ಕೈ ಚಲೋ ಇಲ್ಲ, ನಾನು ಎಂದು ದಾನ ಮಾಡಲಿಲ್ಲ, ಎಂದು ಜಪ ಮಾಡಲಿಲ್ಲ. ನಿಮ್ಮಲ್ಲಿ ಕಡಿಮೆ ಅದಾವ ಬೇಕೊಳಕ್ಕೆ. ನಿಮ್ಮ ಅಂತ್ಯಕ್ಕದಾವ ಎಷ್ಟು 1000 ಮಂದಿದೇನು ನೋಡ್ತಿ? ಮಂದಿದೇನು ತಪ ಅಂದ್ರೆ ಏನಿಲ್ಲ, ತನ್ನ ತಪ್ಪನ್ನು ನೋಡುವುದೇ ತಪ. ನಿಮ್ಮ ತಪ್ಪು ಅದ ನೆನೆಸ್ರಿ, ತಪ ಅದು. ನಾವು ಮಂದಿ ತಪ್ಪು ನೆನೆಸ್ತೇವೆ, ನಮ್ಮ ತಪ್ಪು ಮಾಡ್ತೇವಿ. ಯಾರೋ ಒಬ್ರು ಊಟಕ್ಕೆ ಕುಂತಿರತ್ತ, ಊಟಕ್ಕೆ ಕುಂತ ಕಾಲಕ್ಕೆ ಮಗ್ಗಲ್ದವ ಏನಪ್ಪ ಅಂತ ಕೇಳಿದ್ರೆ ಅವನ ತಾಟ ನೊಣ ಬಿತ್ತಂತ. ನೊಣ 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 ಅದು ನೊಣ ಬಿದ್ದಂತ ಹೇಳಕ್ಕೆ ಹೋದಂತ ಅವ ಅಂದ, ನಾನು ತಾಡ್ದ ನೊಣ ಅದ, ನಿನ್ನ ತಾಡ್ದಾಗ ಇಂಚಾಬತ್ತಿ ಬಿದ್ದದ ನೋಡಿದೇ ಇಲ್ಲ ನಾವು. ತನ್ನ ತಾಡ್ರ ಇಂಚಾಬತ್ತಿ ನೋಡಂಗಿಲ್ಲ, ಅವ್ರ ತಾಡ್ದ ನೊಣ ನೋಡ್ತೀವಿ ನಾವೆಲ್ಲ. ಹಂಗೆ ನಮ್ಮಲ್ಲಿ ಇಂಚಾಬತ್ತಿ ಮಂದಿ ನೊಣ. ಅವಾಗ ಹಂಗೆ ನೋಡ್ತಾನೆ, ಅವ ಹಂಗೆ ನೋಡ್ತಾನೆ, ಇವಾಗ ಹಿಂಗೆ ಆಡ್ತಾನೆ. ನೀ ಹೆಂಗೆ ಆಡ್ತ? ನೀ ಹೆಂಗೆ ಆಡ್ತ? ನಾವೆಲ್ಲ ಕೈ ಇದ್ದೇವ್ರಿ. ಕೈ ಹೆಂಗೆ ಆಗಬೇಡ್ರಿ, ಕುಂತಿ ಹೆಂಗಾಗ್ರಿ. ಕೈ ಆಗಬೇಡ್ರಿ, ಕುಂತಿ ಹೆಂಗಾಗ್ರಿ. ದುರ್ಯೋಧನ ಆಗಬೇಡ್ರಿ, ಧರ್ಮದಂಗೆ ಆಗ್ರಿ.
ನಮ್ದೆಲ್ಲ ಬುದ್ಧಿ ಕೆಟ್ಟದ, ನಮ್ಮನ್ನು ನೋಡಂಗಿಲ್ಲ, ನಾವು ಮಂದಿಗೆ ನೋಡ್ತೇವೆ. ಅವ್ರು ಹಂಗೆ, ಇವ್ರು ಹಿಂಗೆ, ಹಂಗೆ ಮಾತಾಡ್ತಾರೆ, ಹಿಂಗೆ. ನಾ ಹೆಂಗೆ ಮಾತಾಡ್ತೇನೆ? ನಂದೇ ಚಿಂತೆ ಹಾಸಲುಂಟು, ಹೊದ್ದಲುಂಟು. ನನ್ನ ತಪ್ಪ ನಾ ಎಣಿಸಿದ್ರೆ, ನಾ ಎಷ್ಟು ತಪ್ಪು ಮಾಡ್ತೇನೆ ಎಣಿಸಿದ್ರೆ, ನಿದ್ರೆ ಬಾರದಿದನ್ನ ಪರಿಹೋ ದುಃಖ ಸಮುದ್ರವೆನಿಸು ಸಾಯಿಸುವ ನೆನ್ನ. ನಮ್ಮ ತಪ್ಪನ್ನು ಮಾಡೋದು ನಮ್ಗೆ ನಿದ್ದೆ ಬರಂಗಿಲ್ಲ ರೀ, ನಿದ್ದೆ ಬರಂಗಿಲ್ಲ. ಹಂಗೆ ಮ್ಯಾಲೆ ಚಂದ ಕಾಣ್ತದೆ. ಹೆಣ್ಮಕ್ಳು ತಾಳಿಪಟ್ಟೆ ಅಂತ ಮಾಡ್ತಾರೆ ನೋಡ್ರಿ. ಇಲ್ಲಿ ತಾಳಿಪಟ್ಟೆ ಅಂದ್ರೆ ಏನು? ರಾತ್ರಿ ಹಳಸೋದು ಮುಂಜಾನೆ ಕಲಿಸ್ಕೊಂಡು ಮಾಡೋದು ತಾಳಿಪಟ್ಟೆ. ತಿನ್ನದೇ ರಾತ್ರಿ ಅದು ಹಳಸೋದು ಬ್ಯಾಳಿ ಹಾಕಿಟ್ಟು ಎಣ್ಣೆ ಹಾಕಿ ಮಾಡ್ಯಾರ, ಗಪ್ಪ ಗಪ್ಪ ತಿಂತಾಳೆ, ತಿನ್ನು ಹಳಸ. ನಮ್ದೆಲ್ಲ ಹಣೆ ಬರ ಹೆಂಗೆ ಅದ. ನಮ್ಮ ತಪ್ಪು ಬಿಟ್ಟು ಮಂದಿ ತಪ್ಪು ಅನಿಸೋದು, ನಮ್ಮ ಅನಾಚಾರ ಬಿಟ್ಟು ಮಂದಿ ಅನಾಚಾರ ಅನಿಸೋದು. ಅದಕ್ಕೆ ಅಂತಾರ, ನಮ್ಮ ತಪ್ಪು ನಮಗೆ ಹಾಸಲುಂಟು, ಹೊದ್ದಲುಂಟು. ಅಟ್ಟು ಅದಾವ ನಮ್ಮ ತಪ್ಪ. ಪರಂತು ಪರಚಿಂತೆ ಯಮಗೆ ಕೈಯ, ಯಮಚಿಂತೆ ಯಮಗೆ ಸಾಲದು. ಪರಮಾತ್ಮನ ಸಿಗ್ತಾನೆ ಒಂದು ಚಿಂತೆ ಅದ. ಎಂದ ನಾ ದುರ್ಗುಣ ಹೋದಾವು, ಎಂದ ಕೆಟ್ಟ ಗುಣ ಹೋದಾವು, ಎಂದ ನನಗೇನಪ್ಪ ಅಂತ ಕೇಳಿದ್ರೆ ನಿಂದ ಹೋದಿತ್ತು, ಎಂದ ನನಗೆ ಪರಮಾತ್ಮ ನೆನೆಸತಕ್ಕಂಥ ಶಕ್ತಿ ಬಂದಿತ್ತು, ಎಂದು ಪರಮಾತ್ಮನ ಜಪ ಮಾಡೇನು, ಎಂದು ಪರಮಾತ್ಮನ ಪೂಜೆ ಮಾಡೇನು. ಚಿಂತೆಯನ್ನು ಕಡಿಮೆ ಅದಾವ್ರಿ ಮಾಡೋರಿಗೆ. ನಮ್ಮದೆಲ್ಲ ಬಿಡ್ತೇವೆ, ಮಂದಿ ಚಿಂತೆ ಮಾಡ್ತೇವೆ. ಅವ್ರಿಗೆ ಹಂಗದಾರ, ಇವ್ರು ಹಿಂಗದಾರ, ಇವ್ರದ್ದು ಹಿಂಗದ, ಕದ ಹಂಗದ. ಇದೇ ಮನುಷ್ಯನ ಅನಂತ ಪಾಪಗಳಿಗೆ ಕಾರಣ ಅಲ್ಲ. ಅದಕ್ಕೆ ಮನುಷ್ಯ ಹೆಂಗಿರಬೇಕು ಅಂತ ಕೇಳಿದ್ರೆ 4 ಪರೀಕ್ಷೆ ಅದ ಹೇಳಿದ ನನಗೆ. ಶ್ರುತೇನ ಮನುಷ್ಯ ಒಳ್ಳೆಯ ಬಕಾರ, ಒಳ್ಳೆ ಮಂದಿ ಹಂತ್ಯಾಕೊಂಡಿರ್ಬೇಕು, ಒಳ್ಳೆ ಮಾತು ಹೇಳೋರು ಹಂತ್ಯಾಕೊಂಡು. ಪಾಪಕ್ಕೆ ಕೈ ಕಾಲದಗಿಂತಲೂ ಎಲ್ಲಕ್ಕಿಂತ ಹೆಚ್ಚಲು ಕಿವಿ ಮುಖ್ಯ. ಅಂದರೆ ಟಿವಿಯಾಗ ನೋಡೆ, ಟಿವಿಯಾಗ ಕೇಳೆ ಕಳ್ತನ ಮಾಡಕತ್ತಾರಲ್ಲ. ಪಾಪಕ್ಕೆ ಎಲ್ಲಕ್ಕಿಂತ ಹೆಚ್ಚಿನ ಕಾರಣ ಕಿವಿ. ಕಿವಿ ಚಲೋದಕ್ಕೆ ಕೇಳಿ ಅಂತೆ ಅದಕ್ಕೆ 2 ಸಾಮಾನು ಇಡ್ತಾರ್ರಿ. 4-5 ಸಾಮಾನು ಅದಾವ ಚಲೋದಕ್ಕೆ ಕೇಳಿ ಅಂತೆ. ಕಿವಿಗೆ ಉಳ್ಕಿ ಸಾಮಾನು ಎಲ್ಲಿ ಇಲ್ರೆ, ಕಿವಿಗೆ 8 ಸಾಮಾನು ಯಾಕೆ ಇಟ್ಟ? ಒಳ್ಳೇದು ಕೇಳ್ತದೆ ಕೇಳಿ ಅಂತ ಕಿವಿಗೆ 8 ಸಾಮಾನು ಇಟ್ಟ. ಶ್ರೋತ್ರಂ ಶ್ರುತೆ ನೈಕುಂಡಲೆ. ಇವು ಬಂಗಾರ ಸಾಮಾನ ಯಾಕೆ ಬಹುಮಾನ ಕೊಟ್ರ? ಅದಕ್ಕೆ ಇವು ಬರೀ ಇವು ಹಾಕಲ್ಲ, ಈ ಸಾಮಾನು ಹಾಕಕ್ಕೆ ಕಿವಿ ಅಲ್ಲ. ಪರಮಾತ್ಮನ ಮಾತು, ಭಕ್ತಿ, ವೈರಾಗ್ಯ, ನೀತಿ ಈ ಬಂಗಾರ ಹಾಕೋರಿ ನಿಮ್ಮ ಕಿವ್ಯಾಗ. ಈ ಕಿವ್ಯಾಗ ನೀ ಅಕ್ಕಮಹಾದೇವಿಗೆ ಏನು ಬಂಗಾರ ಇದ್ದ? ಮತ್ತೊಂದನು ಕೇಳದಂತೆ ಬದಿರನ ಮಾಡಯ್ಯ ತಂದೆ. ಪರಮಾತ್ಮನ ಮಾತು, ಗುರುವಿನ ಮಾತು, ಭಕ್ತಿಯ ಮಾತು, ವೈರಾಗ್ಯದ ಮಾತು ಇವು ಬಿಟ್ಟು ಮತ್ತೊಂದು ಕೇಳ ನನಗೆ ಕಿವುಡು ಮಾಡು ಪರಮಾತ್ಮ, ಕಿವುಡು ಮಾಡು ಅಂತೇಳಿ. ನಾವು ಕಳ್ತನ ಸೋತಾನ ಮಾತು ಕೇಳಕ್ಕೆ ಭಾಳ ಕಿವಿ ಮತ್ತೆ ಹೀಗೆ ಮಾಡಿ ಅವ್ರಂತೆ ಕೂಗಿ ಕೇಳ್ತಾನೆ. ಪರಂತು ಒಳ್ಳೆ ಮಾತುಗಳು ಕೇಳಕ್ಕೆ ಆಗಂಗಿಲ್ಲ. ಏನು ಹೇಳ್ತಾರೆ? ಹೇಳ್ತಾರೆ ಹಂಗೆ ಹೇಳ್ತಾರೆ. ಇಂಥ ಮಾತು ಅವ್ರಿಗೆ ಕಿವಿಯಾಗ ಬೀಳಂಗಿಲ್ಲ. ಬಿದ್ರೆ ಅವ್ರಿಗೆ ಸಹನ ಆಗಂಗಿಲ್ಲ. ಅವರಿಗೆ ನಾಯಿ ಕಿವಿಯಾಗ ನೀರು ಹಾಕದಂಗೆ. ನೀವು ನಾಯಿ ಮಕ್ಕೊಂಡಿರ್ತಾವೆ, ನೀರು ಹಾಕಿ ನೋಡ್ರಿ. ಎದ್ದು ಹೀಗೆ ತಲೆ ಜಾಸ್ತಿ ಓಡ್ತದ ಅದು ನಾಯಿ. ಯಾಕಡೆ ಓಡ್ತದ ಪತಾನೇ ಇಲ್ಲ. ನಾಯಿ ಕಿವಿಯಾಗ ನೀರು ಬಿದ್ದರೆ ತಲೆ ಜಾಡಿಸಿ ಹೆಂಗೆ ಓಡಿ ಹೋಗ್ತದೆ, ಹಂಗೆ ಪಾಪಿ ಕಿವಿಯಾಗ ಇಂಥ ಮಾತು ಬಿದ್ರೆ ಅವನು ತಲೆ ಜಾಡಿಸಿ ಇನ್ನೊಮ್ಮೆ ಹೋಗ್ಬಾರ್ದಪ್ಪ ಮಟ್ಕ. ಅವ್ರಿಗೆ ನಾಯಿ ಕಿವ್ಯಾಗ ನೀರು ಹಾಕಿದಂಗೆ ಕಳಬೇಡ, ಕೊಲಬೇಡ, ಹುಷಿ ಇವೆಲ್ಲ ನಾಯಿ ಕಿವ್ಯಾಗ ನೀರಿದ್ದಂಗೆ. ದಿನ ಮಾಡಬಾರ್ದು ಮಾಡ್ತಾನೆ, ಆಡಬಾರ್ದು ಆಡ್ತಾನೆ, ಕುಡಿಬಾರ್ದು ಕುಡಿತಾನೆ, ತಿನ್ನಬಾರ್ದು ತಿಂತಾನೆ. ಅಂಥವ್ನಿಗೆ ಈ ಮಾತು ಹೆಂಗೆ ಚಲೋ ಅನ್ನಿಸ್ತದೆ? ಚಲೋ ಅನ್ನಿಸ್ತದೆ. ದಿನ 3 ಹೊತ್ತು ಸರಿ ಕುಡಿಯೋನಿಗೆ ನೀವು ತೀರ್ಥ ಕೊಟ್ರೆ ಏನಿದೆ? ತೀರ್ಥ ನಮ್ಮ ತೀರ್ಥ ಬೇರೆ ಅದು. ಈ ತೀರ್ಥ ಏನು ಮಾಡ? ನಮ್ಮ ತೀರ್ಥ ನೋಡ್ರೆ ಆರಾಮ
ಹೆಂಗದ ಒಂದು ಪಾಪಿಗೆ ಈ ತೀರ್ಥ ಚಲೋ ಹತ್ತಂಗಿಲ್ಲ ರೀ, ಈ ಪ್ರಸಾದ ಚಲೋ ಹತ್ತಂಗಿಲ್ಲ. ದೇವರ ಪ್ರಸಾದ, ದೇವರ ತೀರ್ಥ ಪುಣ್ಯಾತ್ಮರಿಗೆ ಸಿಗ್ತದ. ಅಂಥವ್ರು ತೀರ್ಥವ್ರ ಹೆಂಗೆ ಮಾಡ್ತೀರಿ ನೋಡ್ರಿ, ಹಿಂಗೆ ಕೈ ಇಡ್ತಾರಲ್ಲ, ಕೊಡ್ತಾರೆ ಅಷ್ಟು ಕಿಟ್ಟೆ ವಜ್ಜೆಗೆ ಹಿಂಗೆ ಕೈ ಹಿಡಕ್ಕೆ ಭಕ್ತಿ ಭಾವ ಬೇಕು. ಅಷ್ಟು ಕಿಮ್ಮತ್ತದ ಅದಕ್ಕೆ. ಕೆಳಗೆ ಚೆಲ್ಲಬಾರ್ದು, ಮೈಗೆ ಹತ್ತಬಾರ್ದು, ಅಷ್ಟು ಪವಿತ್ರದಲ್ಲಿ ತೀರ್ಥ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ ಪಾಪಿ ನಡೆಯಂಗಿಲ್ಲ. ಮೊಟ್ಟ ಮೊದಲನೇನಪ್ಪ ಅಂದ್ರೆ ಕಿವಿ ಭಾಳ ಚಲೋ ಇರ್ಬೇಕು ನೋಡ್ರಿ ಮನುಷ್ಯನ, ಅಂತನಂತ ಕೊಂಡಿರ್ಬೇಡ. ಮನುಷ್ಯನ ಪರೀಕ್ಷೆ ಹಾಕದ ಏನು ಕೇಳ್ತಾನ, ಎಲ್ಲಿ ಕೊಂಡಿರ್ತಾನ, ಯಾರ ಮಾತು ಕೇಳ್ತಾನ? ಬುದ್ಧಿವಂತರು, ಹಿರಿಯರು, ನೀತಿವಂತರು, ಪರಮಾತ್ಮನ ಭಜನೆ ಮಾಡೋರು, ಅಂಥವ್ರ ಮಾತು ಎರಡು ಕೇಳ್ಬೇಕ್ರಿ. ಅವು ಹಾಲಾಗ ಸಕ್ಕರೆ ಇದ್ದಂಗೆ, ದುರ್ಜನರ ಮಾತು ಹಾಲಾಗ ಉಪ್ಪು ಹಾಕದಂಗೆ ಕೆಟ್ಟ ಹೋಗ್ತದೆ. ಹಾಲು ಉಪ್ಪಿದ್ರೆ ಕೆಡ್ತದೆ, ಸಕ್ಕರೆ ಇದ್ರೆ ಕುಡಿಯಕ್ಕೆ ಮಾತ್ರ ಚಲೋ ಆಗ್ತದೆ. ಮಹಾತ್ಮರು ಮಾತು ಏನಪ್ಪ ಅಂತ ಕೇಳಿದ್ರೆ ನಮ್ಮನ್ನ ಪರೀಕ್ಷೆ ಮಾಡ್ತದ, ನೀ ಹೆಂಗಿದ್ದಿ ಅನ್ನೋದು. ನಿನ್ನ ಮಾತುಗಳು ಪರೀಕ್ಷೆ ಆಗ್ತವ, ನೀ ಸಜ್ಜನ ದುರ್ಜನ ಅಂತ. ಅದು ಮುಖ್ಯ. ಎರಡನೇದು ಶೀಲೇನ, ನಿನ್ನ ಕ್ರಿಯಾ. ಆಡಿದಂತೆ ಮಾಡ್ತಾನ ಇಲ್ಲ, ನನ್ನ ನಡೆಯೊಂದು ಪರಿ, ನನ್ನ ನುಡಿಯೊಂದು ಪರಿ. ಎನ್ನೊಳಗೆ ಹುರುಳಿಲ್ಲವಯ್ಯ ಬಸವಣ್ಣ ಅಂತ ಸತ್ಯ ಸದಾಚಾರಿ ಬಸವಣ್ಣ ಈ ಮಾತಂತಾನ. ನನ್ನ ನಡೆಯೊಂದು ಪರಿ, ನನ್ನ ನುಡಿಯೊಂದು ಪರಿ, ಎನ್ನೊಳಗೆ ಹುರುಳಿಲ್ಲವಯ್ಯ ಅಂದ ಮಾತು ಬಿಟ್ಟಿಲ್ಲ ಬಸವಣ್ಣ. ಅಂತ ಮಹಾತ್ಮ ಈ ಅಂತಾನೆ. ನಮ್ಮ ನಡೆ ನುಡಿಗೆ ಕಿಲೋಮೀಟರ್ ಅಂತರ ಅದು. 1 ಕಿಲೋಮೀಟರ್ ಹಾಕಿರಿ, ಮುಂಜಾನೆ ಮಾತಾಡೋ ಸಾಯಂಕಾಲಕ್ಕೆ ನಾ ಯಾವಾಗ ಅಂದೇನಿ, ನೋಡಿ ನಾ ಯಾವಾಗ ನೋಡೀನಿ, ತಿಂದು ನಾ ಯಾವಾಗ ತಿಂದೀನಿ. ನಿನ್ನ ನಡೆ ನುಡಿಗೂ ಭಾಳ ಅಂತಾರೆ. ಏನಿಲ್ಲ, ಪರಮಾತ್ಮ ಸಿಗಕ್ಕೇನಿಲ್ಲ, ನಡೆ ನುಡಿ ಒಂದಾದರೆ ಸಾಕು. ಪರಮಾತ್ಮ ಸಿಗ್ತಾನ, ಆನಂದ ಸಿಗ್ತ. ನಿಮ್ಮ ನಡಿ ನುಡಿ ಒಂದಾಗಬೇಕಷ್ಟೇ. ನಡೆದಂತೆ ನುಡಿ, ನುಡಿದಂತೆ ನಡಿ, ಇದೇ ಜನ್ಮ ಕಡಿ. ಎಷ್ಟು ಚಂದ ಹೇಳಿದ್ರು. ಏನಂತೆ ಅನ್ನು ಅನ್ನಂಗಂತ. ಮಾತಾಡ್ತೀವೊಂದು, ಮಾಡ್ತೀವೊಂದು, ಹಂಗ ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರನು ಅಲ್ಲ ನಮ್ಮ ಕೂಡದ ಸಣ್ಣ ಅಂತರ. ಮಾತಿಗೂ ಕೃತಿಗೂ ಮನಕ್ಕೂ ಅಂತರ ಆಗ್ಬಾರ್ದ್ರಿ. ಹೆಂಗೆ ವಿಚಾರ ಮಾಡ್ತೀರಿ ಹಂಗೆ ಆಡ್ರಿ, ಹೆಂಗೆ ಆಡ್ತೀರಿ ಹಂಗೆ ಮಾಡಿ. ಅದಕ್ಕೆ ಮನುಷ್ಯ ಅಂತ, ಅದಕ್ಕೆ ಬುದ್ಧಿವಂತ ಅಂತ, ಅಂಥವ್ರಿಗೆ ಶರಣರು ಅಂತ. ಏನು ವಿಚಾರ ಮಾಡ್ತೀವಿ ಅದೇ ಮಾತಾಡ್ಬೇಕು. ಮನಸ್ಸನ್ಯತ್ ವಚಸ್ಸನ್ಯತ್ ಕರ್ಮಣ್ಯನ್ಯತ್ ದುರಾತ್ಮನ. ದುರಾತ್ಮರು ಯಾರು ಅಂದ್ರೆ ವಿಚಾರ ಮಾಡ್ತಾರೆ ಬೇರೆ, ಮಾತಾಡ್ತಾರೆ ಬೇರೆ, ಮಾಡ್ತಾರೆ ಬೇರೆ. ಏನು ಸಂಬಂಧದಲ್ಲಿ ಒಂದಕ್ಕೊಂದು ಇರಬೇಕು. ವಿಚಾರ ಮಾಡದಂಗೆ ಆಡಬೇಕು, ಆಡದಂಗೆ ಮಾಡಬೇಕು. ಮನಸ್ಸಾಗ ಬೇರೆ, ಬಾಯಾಗ ಮಾತಾಡೋದು ಬೇರೆ, ಕೆಲಸ ಮಾಡೋದು ಭಾಳ ಪ್ರೀತಿಯಿಂದ ಭಾಳ ಚಲೋ ಐತ್ರಿ, ನೀವು ಬಂದ್ರಿ, ನಮಗೆ ಆನಂದ ಐತ್ರಿ ಅಂತ ಬಾಯಿಲಿ ಅನ್ನೋದು. ಇದು ಮಧ್ಯಾಹ್ನದ ಬಂತು ನೋಡಿದ್ದು ಅದು ಬೀಳಂತ ಮನಸ್ಸಿನಾಗ ಅನ್ನೋದು, ತಂದಕ್ಕಿಂತ ಅವನ ಮುಂದೆ ಹುಳ ನುಚ್ಚಿ ಇಡೋದು. ಒಂದಕ್ಕೊಂದು ಸಂಬಂಧ ಅದಲ್ಲ, ಸೂತ್ರ ಅದ. ಮನಸ್ಸಿಲ್ಲ, ಮನಸ್ಸಿನಂಗ ಮಾದೇವ ಅದನ. ಮನಸ್ಸಿನಾಗ ಏನು ಅದೇ ಬಾಯಾಗ ನೋಡ್ರಿ, ಬಾಯಾಗ ನೋಡಿದ್ದೆ ಮಾಡ್ರಿ. ಇವರಿಗೆ ಮಹಾತ್ಮರಂತಾರ, ಶರಣರಂತಾರ, ಸಂತರಂತಾರ.
ಒಂದು ವೇಳೆ ನಡೆ ನುಡಿ ಒಂದಾದರೆ ಸಾಕು, ಬಸ್ ಪರಮಾತ್ಮ ಅಂತ ನಡೆ ನುಡಿ ಒಂದಾದ್ರೆ ಸಾಕು. ನಡಿಯೊಂದು ಪರಿ ನುಡಿಯೊಂದು ಪರಿ ಆಯಿತು ಅಂತ ಕೇಳಿದರೆ ಪ್ರಪಂಚದಾಗೂ ಯಾರೂ ಒಪ್ಪಂಗಿಲ್ಲ, ಪರಮಾತ್ಮ ಒಪ್ಪೋ ಪ್ರಶ್ನೆನೇ ಇಲ್ಲ. ಅದಕ್ಕೆ ಪುಣ್ಯಾತ್ಮರ ಶಾಸ್ತ್ರ ಏನಪ್ಪ ಅಂತ ಕೇಳಿದರೆ ನಮಗೆ ಬಹಳ ಸುಂದರವಾದ ಮಾತುಗಳು. ಶೀಲೇನು ಮನುಷ್ಯಂದು ಕೃತಿ ಒಳ್ಳೆದಿರಬೇಕು. ಮನುಷ್ಯನ ಪರೀಕ್ಷೆ ಹೇಳ್ತೀನಿ ಹೆಂಗೆ ಬಂಗಾರ ಪಾಡ. ಎರಡನೇದು ಶೀಲದಿಂದ ಏನು ಕೇಳ್ತಿ ಏನು ಮಾಡ್ತಿ ಅದಕ್ಕೆ ಮಾಡೋದ್ರಿಂದ ಮನುಷ್ಯ ಮನಸ್ಸು ಸ್ವಚ್ಛಿತ ಚಲೋ ಇರ್ತದೆ. ಜಳಕ ಮಾಡಿದ ಕೂಡ ಅದು ಇದು ಮುಟ್ಟೋದನ್ನು ಮುಟ್ತೀರಿ, ಜಳಕ ಮಾಡಿ ಕಸ ಹೊಡಿತಾರೆ, ಮನೆಯಾಗ ಕಸ ಹೊಡೆದು ಜಳಕ ಮಾಡ್ತೀರಿ. ಭಾಂಡೆ ತೊಳೆದು ಜಳಕ ಮಾಡ್ತೀರಿ, ಜಳಕ ಮಾಡಿ ಭಾಂಡೆ ತೊಳಿತೀರಿ. ಅಚ್ಚಾ ಹತ್ತಿಗೆ ಜಳಕ ಮಾಡ್ತೀರಿ, ಜಳಕ ಮಾಡಿ ಹತ್ತಿಕೋತೀರಿ. ಇವೆಲ್ಲ ಮಾಡ್ತಿರ್ಬೇಕಲ್ಲ ನೀವು ಮನೆಗೆ. ಅದೇನು ಸ್ವಾಮಿ ಯಾವಾಗ ಬೇಕಾದ್ರೆ ಯಾವ್ದು ಮಾಡೋದು, ಯಾವಾಗ ಮಾಡೋದು ಊಟ ಬೆಳಕು ಹತ್ತಿಕೋದು ಹಂಗೆ ಮಾಡೀರಿ. ನೇಮದ ಅಲ್ಲ, ಹತ್ತಿಕೋಬೇಕು, ಹತ್ತಿಗೆ ಜಳಕ ಮಾಡಬೇಕು, ಜಳಕ ಮಾಡಿ ಪೂಜೆ ಮಾಡಬೇಕು, ಪೂಜೆ ಮಾಡಿ ನಷ್ಟ. ಇದು ನೇಮದಲ್ಲ, ನಿಯಮ ತಪ್ಪಬಾರ್ದು. ಡಾಕ್ಟರ್ ಹೇಳ್ದಂಗೆ ಯಾವಾಗ ಕುಡಿ ಅಂತ ನಾವು ಕುಡೀರಿ, ಯಾವಾಗ ನುಂಗ್ ಅಂತ ನುಂಗ್ರಿ ಅಂದ್ರೆ ಜಡ್ ಕಡಿಮೆ ಆಗ್ತದ. ಹೇಳ ಕುಡಿ ಅಂದಾರ ತಿನ್ನ ಅಂದಾರ ತಿಳ್ಕೊಂಡು ಬಡ ಬಡ ಮುಂಜಾನೆ ಕುಡಿಬಾರ್ದು, ಕುಡಿ ಟೈಮ್ ಗುಳಿಗಿಟ್ಟು ಔಷಧ ತೊಗೊಂಡು ಗುಳಿಗೆ ತೊಗೊಂಡು ಅಂದ್ರೆ ಕಡಿಮೆ ಆಗ್ತದೆ. ಇಲ್ಲ, ಅವ್ರು ಗುಳಿಗೆ ತೊಗೊಂಡು ಔಷಧ ಕುಡಿ ಅಂದ್ರೆ ಹಂಗೆ ಮಾಡಿ ನಾ ಕೊಡು ಔಷಧ ಗುಳಿಗೆ ನುಂಗ್ತೀನಿ ಅಂದ್ರೆ ಅಲ್ಲ. ನಿಯಮ ಅದಾವ್ರಿ ಶಾಸ್ತ್ರದೊಳಗೆ. ಆ ನಿಯಮ ಪ್ರಕಾರ ಏನಪ್ಪ ಅದಕ್ಕೆ ಮಾಡಿದ್ರೆ ಅಂತಾರ ಅವರು. ಶೀಲ ಮನುಷ್ಯನಿಗೆ ಬಹಳ ದೊಡ್ಡದು. ಶೀಲ ಅಂದ್ರೆ ಚರಿತ್ರೆ, ಈಗ ನಡೆದಲ್ಲ ಅದೇ ಚರಿತ್ರೆ. ಏನು ಕೇಳ್ತಾನೆ, ಯಾರ ಮಾತು ಕೇಳ್ತಾನೆ ಅದ್ರ ಮೇಲೆ ಮನುಷ್ಯ ನಿರ್ಣಯ ಆಗ್ತಾನೆ. ಅವ ಏನು ಮಾತಾಡ್ತಾನ, ಮಾತಾಡಿದ ಮೇಲೆ ಇವ ಯಾವ ಅದಾನಂತ ಗೊತ್ತಾಗ್ತದೆ ಮನುಷ್ಯ ಆಚಾರವಂತ ಅದಾನ ಇಲ್ಲ. ಯಾರೇ ನಡ್ರಿಪ್ಪ ಏನು ನಾಷ್ಟ ಮಾಡೋದು ಹೋಗಿ ಕುಂತ ಇವ ಯಾವಂತ ಗೊತ್ತಾಗ್ತದೆ. ನಾಳೆ ನಾಷ್ಟ ಮಾಡೋದು ಕೈ ತಕ್ಕೋತೀನಿ ಅಂದ್ರೆ ಗೊತ್ತಾಕದು ಯಾವದ. ನಿಮ್ಗೆ ತಿಳಿದೆ ಕೈ ತಗೊಂಡು ನಾಷ್ಟ ಮಾಡವ ಹಾಗೆ ಬಂದು ನಾಷ್ಟ ಮಾಡೋ ಗೊತ್ತಾಕದಲ್ಲ ನಿಮ್ಗೆ ಎಷ್ಟು ಚಲೋ ಶಾಣೆ ಅದ. ಅರೆ ನೀ ಮನುಷ್ಯನ ಆಚಾರ ವ್ಯವಹಾರ ಅವ ಯಾವದನಂತ ಗೊತ್ತು ಮಾಡ್ತದ. ಅವನ ಮಾತಿನ ಮೇಲೆ ಯಾರೋ ಏನಪ್ಪ ಅಂತ ಕೇಳಿದ್ರೆ, ದೊಡ್ಡ ಜಾತ್ರೆ ಇತ್ತು, ಜಾತ್ರೆಗೆ ಏನಪ್ಪ ಅಂತ ಕೇಳಿದ್ರೆ ಮಹಾತ್ಮರೆಲ್ಲರೂ ಹೋಗಿದ್ರು. ಮಹಾತ್ಮರು ಹೋದ ಕಾಲಕ್ಕೆ ಏನಪ್ಪ ಅಂತಂದ್ರೆ ಸಮಸ್ಯೆ ಏನಾಯಿತು ಅಂತಂದ್ರೆ, ಜಾತ್ರೆಯಾಗ ಸಾಧುಗಳು ಎಲ್ಲಿ ನೋಡಿದ್ರೆ ಸಾಧುಗಳೇ ಇದ್ರು. ಸಾಧುಗಳಿದ್ರು, ನಿಮ್ಮಂಥವ್ರು ಸಜ್ಜನರು ಹೋದರು. ಸಾಧುಗಳಪ್ಪ ಈಗ ಎಲ್ಲರೂ ಸಾಧು ಆಗತ್ತೆ. ಸಿಕ್ಕವು ವರ್ಣ ಇಲ್ಲ, ಗೋತ್ರ ಇಲ್ಲ, ಎಲ್ಲರ ಕೆಂಪರಿ ಹಾಕತ್ತೇವ. ನಾವು ಯಾರಿಗೆ ಮಾಡಬೇಕು ನಮಸ್ಕಾರ, ಯಾರಿಗೆ ದಾನ ಕೊಡಬೇಕು ಅಂತ ವಿಚಾರ ಬಂತು. ನಿಮ್ಮಂಥವ್ರು ಶಾಣ್ಯರು ಯಾರೇ ಇರ್ಬೇಕ್ರೆ ವಿಚಾರ ಬಂತು. ಇವರು ಅದರ ಕರೆ ಸಾಧುಕ ಜಾತಿನ ಪೂಚೆಯ ಸಾಧುಕಿ ಹೇಳ್ತಾರೆ. ಯಾಕಂದ್ರೆ ಸಾಧುಗಳ ಜಾತಿ ಕೇಳಬಾರ್ದು. ಸಾಧು ಅಂದ್ರೆ ಮುಗಿದೇ ಹೋಯ್ತು, ಯಾರೇ ಅದು ಜಾತ್ಯತೀತ. ಈಗೆಲ್ಲರೂ ಜಾತಿ ಮಾಡ್ಕೊಂಡ ಮತ್ತು ಬೇರೆ. ಸಾಧು ಅಂದ್ರೆ ಎಲ್ಲ ಬಿಟ್ಟವನು, ಜಾತಿ ಪಾತಿ ಇಲ್ಲ. ಜಾತಿನ ಪೂಜೆ ಸಾಧುಕಿ, ಸಾಧುನ ಜಾತಿ ಕೇಳಬಾರ್ದು. ಎಲ್ಲರೂ ಸಾಧುಗಳು ಕೊಂತಾರ, ಕೆಂಪರಿವು ಹಾಕ್ಯಾರ. ಏನಪ್ಪ ಯಾವದಾನ ಏನು ಸುದ್ದಿ ಅಂತ ತಿಳ್ಕೊಂಡು ವಿಚಾರ ಬಂದು ಅವ್ರಿಗೆ ನಮಸ್ಕಾರ ಮಾಡಿ, ನಿಮ್ಮ ಮಾತಿನ ಮೇಲೆ ನೀವು ಯಾರು ಅನ್ನೋದು ಗೊತ್ತಾಗ್ತದೆ, ನಿಮ್ಮ ಕೃತಿ ಮೇಲೆ ಗೊತ್ತಾಗ್ತದೆ. ಎರಡು ನಾಷ್ಟ ಮಾಡೋದು ಕೈಕಾಲು ತಕ್ಕೋತೀನಿ ಅಂದ್ರೆ ಗೊತ್ತಾಗ್ತದೆ. ಎರಡು ಎದ್ದು ಕುಂತ ತಿಂದ ಅದನ್ನು ಗೊತ್ತಾಗ್ತದೆ. ಹಾಗೆ ಅವ್ರಿಗೆ ಬಹಳ ಕೇಳಿದ್ರು. ಸಿಕ್ಕವ್ರಿಗೆ ಏನಪ್ಪ ಅಂತ ಕೊಡಬಾರ್ದಪ್ಪ, ಚಲೋ ಇದ್ರೆ ಕೊಡಬೇಕು. ಇದು ಇವ್ರಿಗೆ ಹೆಂಗೆ 4 ಮಂದಿ ಅದಾರ, 5-6 ಮಂದಿ ಇವ್ರು ಹೆಂಗೆ ತಿಳ್ಕೊಂಡು ಕೇಳ ಹೋಗಿ ಏನಪ್ಪ ಅಂತ ಕೇಳಿದ್ರೆ
ಅವರಿಗೆ ಪ್ರಾರ್ಥನೆ ಮಾಡಿದ್ರು. ಕೂಡ ಅವರೆಲ್ಲ ಪಂಡಿತರೇ ಇದ್ರು. ಒಬ್ಬರು ಮಾತಾಡಿದ್ರು, ಭಾಳ ಚಂದ ಅದು ಕೇಳಿದ್ವಿ. ಏನು ಅಂತ ಕೇಳಿ, ವಚನೇಶು ಬುದ್ಧೌಚ, ಏನಪ್ಪ ಅಂತಂದ್ರೆ ಸ್ವಭಾವೇಚ ಚರಿತ್ರತಃ ಆಚಾರ್ಯ ವ್ಯವಹಾರೇಚ ಜಾಯತೆ ಹೃದಯ ಮನೋಣ. ನಿಮ್ಮ ಮನಸ್ಸಿನಾಗ ಏನದ ಅನ್ನೋದು ಇವು 4-5 ಮೇಲೆ ಗೊತ್ತಾಕ, ಕೇಳೋ ಜರುತ್ತಿಲ್ಲ. ಏನು ಆಚಾರ್ಯ ಅಂದ್ರೆ ನಿನ್ನ ಆಚಾರ್ಯನ ನೈಷ್ಠಿಕತೆಯಿಂದ ಮನುಷ್ಯನಿಗೆ ಗೊತ್ತದ. ಇಲ್ರಿ ನಾನು ಜಳಕ ಮಾಡೋದು ತಿನ್ನಂಗಿಲ್ಲ, ಇಲ್ರಿ ನಾ ಕೈ ತಗೊಳ್ಳಾರ್ದೆ ಬಾಯಿಗೆ ಏನು ಹಾಕಂಗಿಲ್ಲ. ಆಚಾರದ ಮನುಷ್ಯನಿಗೆ ಅದ್ರ ಮೇಲೆ ಗೊತ್ತಾಕದ. ಇವ ವ್ಯವಹಾರದಾಗ ಗೊತ್ತಾಕದ ಮನುಷ್ಯ ಇವ ಯಾವ ಜಾತಿ ಅದಾನಂತ. ಆಚಾರದಾಗ ವ್ಯವಹಾರದಾಗ ಇವನ ಸ್ವಭಾವದಿಂದ ಗೊತ್ತಾಗ್ತದೆ. ಕಠೋರ ಸ್ವಭಾವ ಇತ್ತು ಅಂದ್ರೆ ಇವ ಒಳ್ಳೆ ಮನುಷ್ಯ ಇಲ್ಲ ಅಂತ. ಆಚಾರದಾಗ ವ್ಯವಹಾರದಾಗ ಸ್ವಭಾವದಾಗ ಏನಪ್ಪ ಅಂದ್ರೆ ಮತ್ತು ಅವನ ನಡವಳಿಕೆಯಿಂದ ಇವ ಮನುಷ್ಯ ಉತ್ತಮನೋ ಕನಿಷ್ಠನೋ ಮಧ್ಯಮನೋ ಅಂತ ಗೊತ್ತಾಗ್ತದೆ. ನಾಲಾಯಕ ಲಾಯಕ ಅನ್ನೋದು ಗೊತ್ತಾಗ್ತದೆ ಮನುಷ್ಯನಿಗೆ. ಅದಕ್ಕೆ ಶಾಸ್ತ್ರ ಏನಪ್ಪ ಅಂದ್ರೆ 6 ಮಂದಿ ಸಾಧುಗಳು ಕುಂತಿದ್ರು. ಶಾಣ್ಯರು ನಿಮ್ಮಂಥವ್ರು ಇವರು ದಾನ ಮಾಡ್ಬೇಕಾರೆ ಇವರು ಯಾರು ಪೈಕ್ಯಾದವ ಏನು ಪೈಕ್ಯಾದವಪ್ಪ ಹೆಂಗೆ ಸುಮ್ಮ ಅರ್ಬಿ ಹಾಕೊಂಡು ಹಿಂಗೆ ಕುಂತಿದ್ದು, ಧ್ಯಾನಿಲ್ಲ ಜಪ ಇಲ್ಲ ತಕ್ಕೊಂಡು ಒಬ್ಬರಿಗೆ ಹೋಗಿ ನಮಸ್ಕಾರ ಮಾಡಿದ್ರು. ಯಪ್ಪ 2 ಮಾತು ಹೇಳ್ರಿ ಅಂತ. ಮನಸ್ಸಿನಾಗ ಇದ್ದುದೇ ಹೇಳ್ತಾರಲ್ಲ, ಯಾರು ಅದೇ ಹೇಳ್ತಾರ. ಅವ ಸಾಧೆ ಹೇಳ್ದ, ರಾಮನಾಮ ಲಡ್ಡು ಹೇ ಗೋಪಾಲ ನಾಮ ಘೀ. ರಾಮನಾಮ ಲಡ್ಡು ಹೇ ಗೋಪಾಲ ನಾಮ ಘೀ. ರಾಮ ಅಂದ್ರೆ ಲಡ್ಡು, ಗೋಪಾಲ ಅಂದ್ರೆ ಪರಮಾತ್ಮ, ಅದು ಘೀ ಇದ್ದಂಗ. ಹರಿಕೋ ನಾಮ ಮಿಶ್ರಿ. ಹರಿ ಅಂತಂದ್ರೆ ಕಲ್ಸಕ್ರಿ ಇದ್ದಂಗ. ಘೋಲ ಕರ್ಪಿ ಅಂದ. ಲಡ್ಡು ಮಿಶ್ರಿ ಎಲ್ಲ ಕೊಡಿಕೆಂದ ಅವ ಊಟಂ ಭಟ್ ಕಾಣ್ತಾನೆ, ಬ್ರಾಹ್ಮಣ ಇರಬೇಕು ಅಂತ. ಬ್ರಾಹ್ಮಣ ಭೋಜನ ಪ್ರಿಯ. ಬಹುಶಃ ಇವ ಲಡ್ಡು ಊಟ ಸುದ್ದಿನ ಹೇಳ್ತಾ ಅಂದ್ರೆ ಇವ ಬಹುಶಃ ಬ್ರಾಹ್ಮಣಿತ ಕಾಣ್ತಾನೆ. ಮತ್ತೊಬ್ಬರ ಅಂತಕ್ಕೆ ಹೋದ. ಜಾತಿಯನ್ನು ಪೂಜೆ ಸಾಧುಗೆ ಜಾತಿ ಕೇಳಕ್ಕೆ ಬರಂಗಿಲ್ಲ. ಇದ್ರ ಮೇಲೆ ತಿಳ್ಕೊಂಡವ ಬರೀ ಊಟ ಸುದ್ದಿ ಹೇಳ್ತಾನಂದ್ರೆ ಇವ ಬ್ರಾಹ್ಮಣ ಕಾಣ್ತಾನ ಅಂತ. ಯಾರ ಮನೆ ಕೊಂಡು ಬಂದು ಐಗಳು ಅವ್ರ ಮೇಲೆ ಹೋಳಿಗೆ ಉಂಡೆ, ಇವ್ರ ಮೇಲೆ ಪೂರಿ ಉಂಡೆ, ಅವ್ರ ಮೇಲೆ ಇದೇ ಹೇಳ್ಕೊತ ಬಿಡುತ್ತಾನ ಊಟದ ಪ್ರಿಯ. ಆಮೇಲೆ ಮತ್ತವನಿಗೆ ಭೇಟಿ ಕೇಳಿದ್ರು. ಅವನಿಗೆ ಕೇಳಿದ್ರು, ರಾಮನಾಮಕ್ಕೆ ಖಡ್ಗ ಬನಾಕರ್ ಕಟಾರ ಬಾಂಧಾಲಿಯ, ಹರಿ ನಾಮಕ್ಕೆ ಢಾಲ ಬನಾಕರ್ ಯಮಕ ಫಂದ. ಒಳ್ಳೆಯ ಇವ ಕ್ಷತ್ರಿಯ ಕಾಣ್ತಾನ ಅಂದ. ರಾಮ ನಾಮ ಅಂತಕ್ಕಂಥ ಢಾಲ್, ಕೃಷ್ಣನಾಮ ಕೌಚ, ಹರಿನಾಮ ಖಡ್ಗ. ಹಿಡ್ಕೊಂಡು ಯಾರು ಹೋಗ್ತಾರೆ ಸಂಸಾರದ ಜಯ ಆಗ್ತದೆ ಅಂತ. ನಾಮಸ್ಮರಣೆ ಮಾಡಿದ್ರೆ ಜಯ ಆಗ್ತಾರಂದ್ರ ಇವ ಹತಾರ ಸುದ್ದಿನೇ ಮಾತಾಡ್ತಾನಪ್ಪ. ಇವ ಬಹುಶಃ ಕ್ಷತ್ರಿಯ ಇರಬೇಕು ಅಂದ್ರೆ. ಕ್ಷತ್ರಿಯ ಏನು ಒಳಗದ ಅದೇ ಬರ್ತದೆ, ಏನು ಉಂಡೋರಿಗೆ ಢೇಕಾರ ಅದೇ ಬರ್ತಾವೆ. ಹುಳಿ ಉಂಡಿದ್ರಿ ಹುಳಿನೇ ಢೇಕರಿಕೆ ಬರ್ತಾವ. ಸಿಹಿ ಉಂಡ್ರೆ ಸಿಹಿನೇ ಬರ್ತದೆ, ಖಾರ ಉಂಡ್ರೆ ಖಾರದ್ದೇ ಬರ್ತದೆ. ಹಂಗೆ ಒಳಗೆ ಏನದ ಬಾಯಾಗ ಅದೇ ಬರ್ತದೆ. ಮತ್ತು 3ನೇ ಹಂತಕ್ಕೆ ಹೋದ್ರು. ಅವ ಅಲ್ಲಿ ಕೇಳೋದು, ಯ ಜಗತ್ ಸಬ್ ಹಿ ಹಾಟ ಹೇ ಮೋದಿ ಶ್ರೀ ಭಗವಾನ್ ಹೇಳ, ಜೈಸೆ ಜಾಕೆ ಕರ್ಮ ಹೇ ತೋಲ ದಿ ಸಬ್ ಸಾಮಾನ್. ಈ ಜಗತ್ತನ್ನೋದು ಒಂದು ವ್ಯಾಪಾರಕ್ಕೆ ಅದ, ಕೇಂದ್ರ ಅದ, ಬಜಾರ್ ಅದ. ಪರಮಾತ್ಮ ವ್ಯಾಪಾರಿ ಕುಂತಾನೆ. ಯಾರ್ಯಾರ ಕರ್ಮ ರೊಕ್ಕದ ಅವ್ರಿಗೆ ಅಟ ತೂಗಿ ಕೊಡ್ತಾನ ಅಂತ ಅವ ಹೇಳ್ದ. ಯಾಕೆ ವೈಶ್ಯ ಇದ್ದ. ಮಾತಿನ ಮೇಲೆ ಜಾತಿ ಗೊತ್ತಾಕ. ಮಾತ ಅಷ್ಟು ಸುಲಭದಲ್ಲಿ ಭಾಳ ಹುಷಾರಿಂದ ಮಾತಾಡಬೇಕು.
ಮಾತಿನಿಂದ ನಿಮ್ಮ ಮನಸ್ಸು ಗೊತ್ತಾಕದ, ಮಾತಿನಿಂದನಪ್ಪ ನಿಮ್ಮ ಕರ್ಮ ಗೊತ್ತಾಕದ. ಅದಕ್ಕೆ ಮಾತು ಬಹಳ ಮಾಣಿಕ್ಯ ಅಂದರೆ ಬಹಳ ಜ್ವಾಕಿ ಮಾತಾಡ್ಬೇಕು. ಮಾತ ನಿಮ್ಮ ಮನೆತನ ಸುದ್ದಿ ಹೇಳ್ತದೆ, ಮಾತ ನಿನ್ನ ಮನಸ್ಸಿನ ಸುದ್ದಿ ಹೇಳ್ತದೆ. ಮಾತ ನೀ ಸಜ್ಜನ ಇದೆಯೋ ದುರ್ಜನ ಇದೆಯೋ ಅಂತ ಹೇಳ್ತದೆ, ನೀ ಭಕ್ತಿ ಇದೆಯೋ ನಾಲಾಯಕ ಇದೆಯೋ ಅಂತ ಹೇಳ್ತದೆ. ಮಾತು ಅಷ್ಟ ಇಲ್ಲ. ಅದಕ್ಕೆ ಹೇಳಿದ್ರಪ್ಪ ಅಂದ್ರೆ ಮಾತು ಬಹಳ ಕಿಮ್ಮತ್ತಿಂದ ಅದ ರೀ. ಮಾತ ತೂಗಿ ಆತಾಡ್ಬೇಕು. ತೂಗಿ ಹೆಂಗೆ ಬಂಗಾರ ಬೆಳ್ಳಿ ತೂತಿರ ಅದಕ್ಕಿಂತ ಕಿಮ್ಮತ್ತದ ಮಾತಿಗೆ. ಮಾತಿನಿಮ್ಮ ನಗೆ ನುಡಿ, ಮಾತಿನಿಮ್ಮ ಹಗೆ ಕೊಲಿ. ಮಾತಿನಿಂದನೇ ಮರಣ ಹಾಕ್ಕವ. ನಾಲಿಗೆ ಸ್ವಲ್ಪ ಉಲ್ಟಾ ಮಾತಾಡೋದನ್ನ ಜೀವ ಹೊಕ್ಕವ. ಮಾತಾಡೋ ಹೆಚ್ಚುಗಳು ಮಾತ್ರ ಅಂದ್ರೆ ಫಾಶಿ ಹಾಕೋದು ಕೋರ್ಟ್ನಾಗ. ಅಷ್ಟು ಸುಲಭವಿಲ್ಲ ಮಾತಾಡೋಕ್ಕೆ, ಬಾಯಿಗೆ ಬಂದಿದ್ದು ಮಾತಾಡೋಕ್ಕೆ ಅಲ್ಲ. ಅದಕ್ಕೆ ಶಾಸ್ತ್ರ ಇದ್ರಪ್ಪ ಅಂತ ಕೇಳಿದರೆ ಅವ ಹಾಡ್ದವ, ಇವ ಅಂದ ಇವ ಬಹುಶಃ ವ್ಯಾಪಾರಿ ಕಾಮಿಡಿ ಕಾಣ್ತಾನೆ ಅಂದವ. ಮತ್ತೊಬ್ಬಿದ್ದವ ಅವ ಹೇಳ್ದ, ಶಾಸ್ತ್ರ ಜೈಸೆ ಜಾಕೆ ಕರ್ಮ ಹೈ ಹೇಳ್ತಾರ ಮೋದಿ ಶ್ರೀ ಭಗವಾನ್, जैसे जाके कर्म है तोल दी सामान, राम जरो के बेटी के सबकी मुजराले, जैसी जाकी चाकरी तैसा ताकू दे. ನಿಮ್ಮನೆ ಸಾವುಕಾರ ಇದ್ರಿ ಅಂದ್ರೆ ನೌಕರರು ಬಂದು ಹತ್ತಲ್ಲ ಭಾಗದ ನಿಂತ್ಕೊಂಡು ಸಲಾಮ್ರಿ ಸಾವುಕಾರ ಅಂತ ಅವನ ನೌಕರ ಮನುಷ್ಯ. ಯಾವ ದಿನಂಪ್ರತಿ ಅವನ ಬಾಯಾಗಿ ಏನು ಬರ್ತದೆ ಬಾಯಾಗಿಂದನೇ ನೀವು ತಿಳಿಬೋದು ಇವ ದುಷ್ಟನು ಸಜ್ಜನನು ಲಾಯಕನು ನಾಲಾಯಕನು ಅಂತ ತಿಳ್ಕೊಂಡು ಗೊತ್ತಾಗ್ತದೆ. ಅದಕ್ಕೆ ಮಹಾತ್ಮರಂತಾರೆ ಮಾತು ಮಾಣಿಕ್ಯದ ಹಂಗೆ ಕೊಡಂಗಿಲ್ಲ. ಹೆಂಗೆ ಕ್ಯಾರೆಟ್ ಅದ ರತ್ನ ಹೆಂಗೆ ತೂಗಿ ಕೊಡ್ತಾರೆ ಹಂಗೆ ಮಾತನ್ನು ತೂಗಿ ಆಡಬೇಕು. ಯಾರು ಕೊಡಂಗಿಲ್ಲ ಕಿಮ್ಮತ್ತು. ರತ್ನ ಹಂಗೆ ಕೊಡಂಗಿಲ್ಲ, ತೂಗಿ ಕೊಡ್ತಾರೆ. ಆ ತೂಗಿ ಅದ್ರ ಮೇಲೆ ಕಿಮ್ಮತ್ತದ ಆ ರತ್ನಕ್ಕೆ, ಅದ ಕ್ಯಾರೆಟ್ ಮೇಲೆ ಕಿಮ್ಮತ್ತು ಇರ್ತದ. ಹಂಗೆ ನಿಮ್ಮ ಮಾತಿಗೂ ಕೂಡ ತೂಗಿ ಮಾತಾಡ್ರಿ, ಹಂಗೆ ಮಾತಾಡಬೇಡ್ರಿ ಬಾಯಿ ಬಂತು ಮಾತಾಡನೆ ಅಲ್ಲದು. ಅದಕ್ಕೆ ಮಹಾತ್ಮನೇಪ ಅಂತ ಕೇಳಿದ್ರೆ ಸಜ್ಜನರು ಇಂಥದ್ದನ್ನು ಮಾತಾಡ್ತಾರೆ ಪುಣ್ಯರೇ. ಅದಕ್ಕೆ ನಾವು ಯಾವಾಗಲೂ ವಿಚಾರ ಮಾಡಿ ಬಹಳ ವಿಚಾರ ಮಾಡಿ ಮಾತಾಡಬೇಕು, ವಿಚಾರ ಮಾಡಿ ಆಡಬೇಕು. ಅನ್ಯಥಾ ನಾವು ಮಾತಾಡ್ದೇವೆ ಅಂದ್ರೆ ನಮ್ಮ ಮಾತಿನ ಮೇಲೆ ಹೃದಯ ಜಾನಾತಿ, ನೀ ಮಾತು ಆಡೋದು ನೀನು ಬಾಯಾಗ ಮಾತು ಬರೋದ್ರಾಗೆ ನೀ ಏನಿದ್ದು ಗೊತ್ತಾಗ. ಕುಡುಕ ಮಾತಾಡೋದು ಕುಡ್ದ ಅಂತ ಗೊತ್ತಾಗ್ತದೆ ನಿಮಗೆ. ಕುಡುಕ ಮಾತಾಡ್ದು ಮಾತಾಡ್ಕೊಂಡ ಮಾಡಿದ್ರೆ ಯಾಕೋ ಕುಡ್ದ ಕಾಣ್ತಾವ ಅಂತೇಳಿ ಅವನ ಮಾತಿನ ಮೇಲೆ ಅದ್ರ ಕುಡುಕ ಅಂತೀರಲ್ಲ, ಸಜ್ಜನ ಅಂತೀರಲ್ಲ. ಅದಕ್ಕೆ ಮಾತು ನಿಮ್ಮ ಹೃದಯವನ್ನು ಹೇಳ್ತದೆ. ಅದಕ್ಕೆ ಭಾಳ ಎಚ್ಚರಿಯಿಂದ ಮಾತಾಡ್ರಿ, ಎಚ್ಚರಿಯಿಂದ ಮಾತಾಡ್ರಿ. ಆ ಮಾತೇನಪ್ಪ ಅಂದ್ರೆ ಮಾಣಿಕ್ಯ ಅದ. ಮಾತಿನಿಂದ ನಗೆ ನುಡಿಯು, ಮಾತಿನಿಂದ ಹಗೆ ಕೊಲಿಯು. ಮಾತಿನಿಂದ ಪ್ರೀತಿ, ಮಾತಿನಿಂದ ಜೀವ ಹೋಗ್ತಾನೆ. ಒಂದು ಮಾತಿನಿಂದ ಮಹಾಭಾರತ ಆಯ್ತು ಅನ್ನೋದಕ್ಕೆ ಕೇಳಿರಿ ನೀವು. ಒಂದೇ ಮಾತು ದುರ್ಯೋಧನ ಒಂದು ದುಶ್ಯಾಸನ ಒಂದು ಮಾತು ಆಡಿದ್ದಕ್ಕೆ ಇಡೀ ಮಹಾಭಾರತ ಆಯಿತು. ಒಂದು ಮಾತಿಗೆ ರಾಮಾಯಣ ಆಯಿತು. ಮಾತು ಭಾಳ ಕಿಮ್ಮತ್ತದ, ಬಂಗಾರಕ್ಕಿಂತ ಕಿಮ್ಮತ್ತದ. ದೊಡ್ಡ ದೊಡ್ಡ ಮಹಾತ್ಮರು ಪ್ರೀತಿ ಕಾರಣ ಕೊಟ್ಟಾರ ತೊಗೊಂಡ್ರ ಅವ್ರು ಮಾತೇ ಆಡ್ತಾರೆ. ಮಾತಿನಿಂದ ಜಗತ್ತು ಪ್ರೀತಿ ಮಾಡ್ತದೆ ಅವ್ರಿಗೆ. ಜಗತ್ತು ಪೂಜ್ಯಾಗಿರೋರು. ನಾವೆಲ್ಲ ಕೊಡ್ತೇವೆ, ರೊಕ್ಕ ಕೊಡ್ತೇವೆ, ಕೊಟ್ಟಿರ್ಬೇಕು ಮಗ ಪೊಕೊಟ ಗಳಿಸ್ಯಾನ ಮರ್ಕಿದ ಮಕ್ಕಳ ಕೊಟ್ಟನ ಮಗ ಗಳಿಸ್ಯಾನ ಕೊಟ್ಟನ. ನೀ ಮಾತು ಸರಿ ಆಡಲಿಲ್ಲ ಅಂತಂದ್ರೆ ಆ ಮಾತಿಗೆ ಏನಪ್ಪ ಅಂತ ಕೇಳಿದ್ರೆ ಕಿಮ್ಮತ್ತು ಮಾತು ಭಾಳ ದೊಡ್ಡದ್ರಿ, ಪ್ರೀತಿ ಅದ. ಮಾತಾಡ ಎಲ್ಲೋ ಲಗ್ನ ನಡೀತಂತ, ಲಗ್ನ ನಡೆದ ಕಾಲಕ್ಕೆ ಅವು ಕುಡುಕ ಮಾತು ಎಂದೂ ಚಲೋ ಆಡೋಣಲ್ಲ. ನಾಳೆಗೆ ಮುಂಜಾನೆ ಅರಿಶಿಣ ಹಚ್ಚೋದ ಪೆಂಡಲ್ ಹೊಡೆದ್ರೆ ಬಂದು ಮಕ್ಕೊಂಡಿತ್ತು ಅಲ್ಲಿ ಕುಡುಕ. ಏನು ಆಡ್ತಾನ ಏನು ಮಾಡ್ತಾನ ಗೊತ್ತಿಲ್ಲ, ಅಂಥ ಮನುಷ್ಯ ಇದ್ದಾವ. ಲಗ್ನ ಮಂಟಪ ಪೂಜೆ ಮಾಡ್ರೆ ಬಂದು ಮಕ್ಕೋಣ. ಯಾರು ಇಲ್ಲಿ ಮಕ್ಕೋಣ ನೋಯಪ್ಪ ಇವ ಬಂದಾನ ಇಂಥವ ಮಾತಾಡಕ್ಕೆ ಬಂದ ಯಾಕಡೆ ಮಾತಾಡ್ತಾನೆ ಯಾವಾಗ ಇವ ಇಲ್ಲಾಕೆ ಮಕ್ಕೋಣ ಅಂತಂದ್ರು. ಬಂದಕ್ಕಿಂತ ಹೊರಗೆ ಹಾಕಂತ ಹೇಳಿದ್ರು ಹಾಕಕ್ಕೆ ಬಂದಣ. ಇಲ್ಲಾಕೆ ಮಕ್ಕೊಂಡಿದ್ದೀವ ಅಂದ. ಇಲ್ಲೇ ರೀ ಮಕ್ಕೊಂಡಿದ್ವಿ
ಏನು ನಿನ್ನ ಬಾಯಿ ಚಲೋ ಇರಂಗಿಲ್ಲ, ನಾನೇನು ಅನ್ನಂಗಿಲ್ಲ ರೀ. ಒಂದು ತುತ್ತು ಹೆಣ ಕೊಟ್ಟಾಗ ಒಂದು ತುತ್ತು ಅನ್ನ ಕೊಡ್ರಿ, ನಾಯಿ ತಿಂದ ನಿಂತೀನಿ ಸತ್ತನ ಬೀಳ್ತೀನಿ ಅಂದ. ನಾ ಏನು ಮಾಡಿ ಇದಕ್ಕಿಂತ ಹೆಚ್ಚಿಗೆ ಏನು ಆಡ್ಬೇಕಂತ ಏನು ಲಗ್ನ ಮಂಟಪದಾಗ ಸರ್ವೆ ಮಾಡಿದೆ, ನಾಯಿ ಸತ್ತಂಗ ಇದಕ್ಕಿಂತ ಹೆಚ್ಚಿಗೆ ಏನು ಮಾಡ್ಬೇಕೈತೆ ಅಂತ ಒದ್ದು ಹೊರಗೆ ಹಾಕಿದ್ರಂತ. ಅಲ್ಲಿ ಲಗ್ನ ಮಂಟಪದ ಸಾಯಿ ಸುದ್ದಿ ಮಾತಾಡ್ಬೇಕ್ರೆ, ನಾಯಿ ತಿಂತಾನಂತ ಸತ್ತಂಗ ಬೀಳ್ತಾನಂತ, ನೀವು ಹೊಯ್ಕೊಂಡ್ರು ಹೋಗಂಗಿಲ್ಲ ಹಂಗೆ. ನಾವು ಹೋಯ್ತು ಎಲ್ಲ ಅಪಶಬ್ದ ಮಾತಾಡೋದು, ನಾವು ಹೊಯ್ಕೊಳ್ಳೋದು ಆಯಿತು, ಸತ್ತದಾಯಿತು, ಹಿಂಗೆ ಮಾತಾಡಬಾರ್ದು ರೀ. ಕೇಳಿದ್ರೆ ಆನಂದ ಆಗಬೇಕು, ಇನ್ನೊಂದಿಟ್ಟು ಕೇಳ್ಬೇಕು ಅನ್ನಂಗಾಗಬೇಕು. ಅಂಥ ಮಾತು ಮಾಡಿದ್ರೆ ಜಗತ್ತೇ ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಜಗತ್ತು ನಿಮಗೆ ಬಂಧುಗಳಾಗ್ತಾರೆ, ಜಗತ್ತು ನಿಮಗೆ ಸಹಾಯ ಮಾಡ್ತಾರೆ. ಮಾತು ಭಾಳ ತೂಗಾಡ್ಬೇಕ್ರಿ. ಮುತ್ತಿನಕ್ಕಿಂತ ಬಂಗಾರಕ್ಕಿಂತ ಕಿಮ್ಮತ್ತಿನ ಮಾತದ. ಹೆಂಗೆ ಬಂಗಾರ ತೂಗ್ತೀರಲ್ಲ ಅದಕ್ಕಿಂತ ತೂಗಿ ಮಾತಾಡಬೇಕು. ಯಾವಾಗ, ಎಷ್ಟು, ಹೆಂಗೆ, ಯಾರ ಜೊತೆ ಮಾತಾಡಬೇಕು, ಇಷ್ಟೆಲ್ಲ ವಿಚಾರ ಮಾಡಿ ಮಾತಾಡಬೇಕು. ಆ ಮನುಷ್ಯ ಜಗತ್ತಿನಲ್ಲಿ ಪ್ರೀತಿ ಗಳಿಸ್ತಾನೆ, ಸಂತೋಷ ಆಗ್ತದೆ. ಅಂಥ ಸದ್ಬುದ್ಧಿ ಸಿದ್ಧಾರೂಢ ದಯ ಪಾಲಿಸಲಿ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ.